ದೇವ್ರ ಸ್ತೋತ್ರವಾಗ್ಲಿ ಪ್ರಿಯರೇ. ಈ ಸಮಯದಲ್ಲಿ ದೇವ್ರ ವಾಕ್ಯವನ್ನು ನಾವು ಕಲ್ತ್ಕೊಳ್ಳುವ ಮತ್ತು ಒಂದೊಂದು ವಾಕ್ಯ ಆದ ನಂತರ ನಾವು ನೋಡ್ಕೊಳ್ಳೋಣ. ಇವತ್ತು ನಾನು ಆರಿಸ್ಕೊಂಡಂತ ಭಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಿಂದ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಿಂದ ನಾವು ದೇವರ ವಾಕ್ಯವನ್ನು ನಾವು ಓದೋಣ ಪ್ರಿಯರೇ. ಆದರೆ 13ನೇ ವಚನದಿಂದ ನಾವು ಓದೋಣ ಪ್ರಿಯರೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ಓಕೆ. ಸಹೋದರರೇ, ನೀವು ಸ್ವಾತಂತ್ರ್ಯವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ರೆಡಿ ಇದ್ದೀರಾ? ಹಿಂದೆ ಇರೋರು ರೆಡಿ ಇದ್ದೀರಾ? ಹಿಂದೆ ಇರೋರು ಒಂದ್ಸರಿ ಹಾಲೆಲೂಯಾ ಹೇಳ್ರಿ, ಮುಂದೆ ಇರೋರು ಹೇಳ್ರಿ, ಎಲ್ಲರೂ ಸೇರಿ ಹೇಳ್ರಿ. ವೆರಿ ಗುಡ್, ವೆರಿ ಗುಡ್. ಗಮನ ಕೊಡ್ರಿ. ಸಹೋದರರೇ, ನೀವು ಸ್ವಾತಂತ್ರ್ಯವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆಮೇನ್. ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ, ನಾನು ಸ್ವಾತಂತ್ರ್ಯವಾಗಿರಬೇಕೆಂದು ದೇವರು ನನ್ನನ್ನು ಕರೆದನು. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನೀನು ಸ್ವಾತಂತ್ರ್ಯವಾಗಿರಬೇಕೆಂದು ದೇವರು ನಿನ್ನನ್ನು ಕರೆದನು. ಆಮೇನ್. ಯಾಕೆ ಕರೆದಿದ್ದಾನೆ ದೇವರು ನಮ್ಮನ್ನು? ಸ್ವಾತಂತ್ರ್ಯವಾಗಿರಬೇಕು ಅಂತ. ರೈಟ್. ಸ್ವಾತಂತ್ರ್ಯ ಅಂದ್ರೆ ಏನು? ಬಂದಿಗಳಾಗಿದ್ವಿ ನಾವು ಮೊದಲು. ಆದ್ರೆ ಯೇಸು ಸ್ವಾಮಿ ನಮ್ಮನ್ನು ಏನ್ ಮಾಡಿದ? ಆತನು ರಕ್ಷಕನಾಗಿ ಬಂದು ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದು ನಮ್ಮನ್ನು ಪಾಪದಿಂದ, ಶಾಪದಿಂದ, ಸೈತಾನ ಶಕ್ತಿಯಿಂದ ಆತನ ಏನ್ ಮಾಡಿದ? ಸ್ವಾತಂತ್ರ್ಯ ಮಾಡಿದ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಬಂದಂತ ಉದ್ದೇಶ ಏನಂದ್ರೆ ನಾವು ಸ್ವಾತಂತ್ರ್ಯವಾಗಿರಬೇಕು. ನಾವು ಯಾವ ಪಾಪಕ್ಕೆ, ಶಾಪಕ್ಕೆ, ರೋಗಗಳಿಗೆ, ಸೈತಾನನಿಗೆ ನಾವು ಬಾನಿಸರಾಗಿರದೆ ನಾವು ಬಿಡುಗಡೆ ಉಳ್ಳವರು ಅಥವಾ ಸ್ವಾತಂತ್ರ್ಯ ಉಳ್ಳವರಾಗಿರಬೇಕೆಂಬುದು ದೇವರ ಆಸೆ ಆಗಿದೆ. ರೈಟ್. ಆದ್ರೆ ಈ ಸ್ವಾತಂತ್ರ್ಯ ಯೇಸು ಸ್ವಾಮಿ ಕೊಡ್ಲಿಕ್ಕೆ ಬಂದ. ಈ ಸ್ವಾತಂತ್ರ್ಯವನ್ನು ಯೇಸು ಸ್ವಾಮಿ ನಮಗೆ ಕೊಟ್ಟ. ಆದ್ರೆ ಅನೇಕರು, ಇವಾಗ ನಾವು ವಿಶ್ವಾಸಿಗಳಾದ್ಮೇಲೆ ನಾವು ಸ್ವಾತಂತ್ರ್ಯವಾಗಿದ್ದೇವೆ. ಆದ್ರೆ ಬಹಳ ಜನ ಹೆಂಗಿದಾರಂದ್ರೆ ಈ ಸ್ವಾತಂತ್ರ್ಯನ ಅವ್ರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಸ್ವಲ್ಪ ಜನಕ್ಕೆ ಸ್ವಾತಂತ್ರ್ಯ ಏನಂದ್ರೆ, ತಂದೆ ತಾಯಿಗಳು ಕೆಲವು ಸಂಗತಿಗಳು ಹೇಳ್ತಾರೆ, ಕೆಲವು ಬೌಂಡ್ರಿಗಳು ಹಾಕಿರ್ತಾರೆ. ಸಾಯಂಕಾಲ 7 ಗಂಟೆ ಒಳಗೆ ಮನೆಗೆ ಬರಬೇಕು. ಅವ್ರಿಗೆ ಅದು ಏನು ಬಂಧನಪ್ಪ, ಇದು ನಮಗೆ ಸ್ವಾತಂತ್ರ್ಯ ಇಲ್ಲಪ್ಪ ಅಂತ. ಅಥವಾ ಸ್ವಲ್ಪ ಜನ ಅನ್ಕೊಳ್ತಾರೆ ಸ್ವಾತಂತ್ರ್ಯ ಅಂದ್ರೆ ಏನಂದ್ರೆ ತಮ್ಮ ಇಷ್ಟ ಪ್ರಕಾರ ಜೀವಿಸುವಂಥದ್ದೇ ಸ್ವಾತಂತ್ರ್ಯ ಎಂಬುದಾಗಿ ಅಂದುಕೊಳ್ತಾರೆ. ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಪ್ರಿಯರೇ. ಸ್ವಾತಂತ್ರ್ಯದ ಅರ್ಥ ನಿನಗೇನು ಬೇಕೋ, ಯಾವಾಗ ಬೇಕೋ ಮಾಡೋದು ಸ್ವಾತಂತ್ರ್ಯ ಅಲ್ಲ. ಹಲ್ಲೆಲೂಯಾ. ನಮ್ಮ ಭಾರತ ದೇಶ ಸ್ವಾತಂತ್ರ್ಯವಾಗಿದೆಯಾ? ಆಗಿದೆ. ಯಾರಿಂದ? ಬ್ರಿಟಿಷರಿಂದ ಸ್ವಾತಂತ್ರ್ಯವಾಗಿದೆ. ಹಂಗಂತೇಳಿ ನಾವು ಹೆಂಗ್ ಬೇಕೋ ಏನ್ ಬೇಕೋ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಗಾಡಿ ತಗೊಂಡು ನಾನು 120 ಕಿಲೋಮೀಟರ್ ಸ್ಪೀಡ್ನಲ್ಲಿ, 160 ಸ್ಪೀಡ್ನಲ್ಲಿ ಹೋದ್ರೆ ಏನಾಗ್ತದೆ? ಫುಲ್ ಸ್ವಾತಂತ್ರ್ಯ ಸಿಕ್ಬಿಡ್ತದೆ. ಈ ಲೋಕದಿಂದನೇ ನಿನಗೇನಾಗ್ತದೆ? ಸ್ವಾತಂತ್ರ್ಯ ಸಿಗ್ತದೆ. ಅಂದ್ರೆ ಸ್ವಾತಂತ್ರ್ಯ ಇದೆ ಅಂದ್ರೆ ಹೇಗೆ ಜೀವಿಸ್ಲಿಕ್ಕೆ ನಾವು ಆಗುವುದಿಲ್ಲ. ದೇವರು ನಮ್ಮನ್ನು ಸ್ವಾತಂತ್ರ್ಯ, ಅದಕ್ಕೆ ಮುಂದೆ ಇಲ್ಲಿ ಪೌಲನ್ ನೋಡ್ರಿ ಏನಂತ ಹೇಳ್ತಾನೆ, ಸಹೋದರರೇ, ನೀವು ಸ್ವಾತಂತ್ರ್ಯವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ, ಎಲ್ಲರೂ ಹೇಳ್ರಿ, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಹಲ್ಲೆಲೂಯಾ. ಇವತ್ತು ನಾನು ಸ್ವಾತಂತ್ರ್ಯನಾಗಿದ್ದೇನೆ. ಅದು ಸ್ವಾತಂತ್ರ್ಯನಾಗಿದ್ದೇನೆ ಅಂದ್ರೆ ಹೇಗೆ ಬೇಕಂದ್ರೆ ಹಾಗೆ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಈ ಸ್ವಾತಂತ್ರ್ಯವನ್ನು ನಾನು ಏನು ಮಾಡಬೇಕು? ಸರಿಯಾದ ರೀತಿಯಲ್ಲಿ ನಾನು ಉಪಯೋಗಿಸಬೇಕು ಪ್ರಿಯರೇ. ಯಾವ ರೀತಿಯಲ್ಲಿ? ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದ ಮಾಡಿಕೊಡಬೇಡ್ರಿ. ಅಂದ್ರೆ ಇವಾಗ ನಾನು ಏನ್ ಬೇಕೋ ಮಾಡ್ಬೋದು ಅಂತ ಶರೀರದ ಇಚ್ಛೆಗಳಿಗೆ ನಾವು ಜೀವಿಸಬಾರ್ದು. ಆದ್ರೆ ಅದು ಹೇಳ್ತದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಅಂದ್ರೆ ಈ ಸ್ವಾತಂತ್ರ್ಯ ದೇವರು ಯಾಕೆ ಕೊಟ್ಟಿದ್ದಾನಂದ್ರೆ ಪ್ರೀತಿಯಲ್ಲಿ ಜೀವಿಸ್ಲಿಕ್ಕಾಗಿ ನಮಗೆ ಕೊಟ್ಟಿದ್ದಾನೆ. ಈ ಪ್ರೀತಿ, ಈ ಸ್ವಾತಂತ್ರ್ಯ ನಮಗೆ ಯಾಕಿದ್ದಾನಂದ್ರೆ ನಾವು ಒಬ್ಬರಿಗೊಬ್ಬರು ಸೇವೆ ಮಾಡ್ಲಿಕ್ಕಾಗಿ ದೇವರು ನಮ್ಮನ್ನು ಸ್ವಾತಂತ್ರ್ಯ ಮಾಡಿದ್ದಾನೆ ಪ್ರಿಯರೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮುಂದಿನ ವಚನ ನೋಡ್ರಿ ಏನಂತ ಹೇಳ್ತದೆ. ಮುಂದಿನ ವಚನ 14ನೇ ವಚನ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಹಲ್ಲೆಲೂಯಾ.
ಒಂದು ಮಾತ್ರ ನಮಗಿರುವಂಥದ್ದು, ಬೈಬಲ್ನಲ್ಲಿರುವ ಸಂಘ, ದೇವರು ಪ್ರೀತಿ ಸ್ವರೂಪನು, ನಾವು ಪ್ರೀತಿ ಸ್ವರೂಪಿಗಳಾಗಿರಬೇಕೆಂಬುದಾಗಿ ಇತರರನ್ನು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಸಹೋದರರನ್ನು ಪ್ರೀತಿಸಬೇಕು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಪ್ರಿಯರ್. ಹಲ್ಲೆಲೂಯಾ. ಇದು ಒಂದು ನಮಗೆ ಅರ್ಥ ಆಯ್ತು ಅನ್ಕೊಳ್ರಿ, ಇದೊಂದು ನಮ್ಮ ಜೀವಿತದಲ್ಲಿ ನಾವು ಮಾಡ್ತೀವಿ ಅನ್ಕೊಳ್ರಿ, ಅವಾಗ ಪೂರ ಬೈಬಲ್ ನಾವು ನೆರವೇರಿಸಿದಂತೆ. ಹಲ್ಲೆಲೂಯಾ. ಮುಂದಿನ ವಚನ ನೋಡ್ರಿ, ಮುಂದಿನ ವಚನವನ್ನು ನೋಡ್ರಿ. ಆದರೆ ಅಂದ್ರೆ ನಾವು ಪ್ರೀತಿ ಮಾಡಬೇಕು, ಸ್ವಾತಂತ್ರ್ಯ ಇದೆ, ಏನಕ್ಕೆ ಉಪಯೋಗಿಸ್ಬೇಕು? ಅದನ್ನು ಪ್ರೀತಿಸುವುದಕ್ಕಾಗಿ ಒಬ್ಬರನ್ನೊಬ್ಬರು. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಗೊಬ್ಬರು ನಾಶವಾದಿರಿ, ನೋಡಿರಿ. ಆಮೇಲೆ ಇದು ನಮ್ಮ ಬಗ್ಗೆ ಅಲ್ಲಲ್ಲ, ಕೆಲವ್ರು ಗಂಡ ಹೆಂಡತಿಗೆ ಅನ್ವಯಿಸ್ತದ ಅದು. ಕೆಲವ್ರು ಗಂಡ ಹೆಂಡತಿಗೆ ಸೈತಾನೇ ಬೇಡ, ಒಬ್ರಿಗೊಬ್ಬರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ, ನೋಡಿರಿ. ಎರಡು ತರ. ಇವಾಗ ನಾನು ಸ್ವಾತಂತ್ರ್ಯವಾಗಿದ್ದೇನೆ, ಈ ಸ್ವಾತಂತ್ರ್ಯವನ್ನು ಒಬ್ಬರಿಗೊಬ್ಬರು ಸೇವೆ ಮಾಡ್ಲಿಕ್ಕೆ ಉಪಯೋಗಿಸ್ತೀನ, ಅಥವಾ ಈ ಸ್ವಾತಂತ್ರ್ಯವನ್ನು ಒಬ್ಬರನ್ನೊಬ್ಬರು ಕಚ್ಚಿ ನುಂಗಾಡ್ಲಿಕ್ಕಾಗಿ ಉಪಯೋಗಿಸುತ್ತೇನ? ಇತರರಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಈ ಸ್ವಾತಂತ್ರ್ಯವನ್ನು ನಾನು ಉಪಯೋಗಿಸ್ತಾ ಇದ್ದೇನಾ, ಅಥವಾ ಅದನ್ನು ದುರುಪಯೋಗ ನಾನು ಮಾಡ್ತಾ ಇದ್ದೇನಾ? ಪ್ರಿಯರ್, ನಾನು ಮೊದಲು ರಕ್ಷಣೆ ಹೊಂದಿದಾಗ ನನ್ನ ಒಂದು ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ಅಂದ್ಕೊಳ್ತೀವಿ, ಭಾಳ ಸರಿ ನಾವೇನು ಮಾಡ್ತೀವಿ ಗೊತ್ತಾ, ಎಲ್ಲ ಸೈತಾನ್ ಮೇಲೆ ನಾವು ಹಾಕ್ಬಿಡ್ತೇವೆ. ಸೈತಾನ್ ಹಿಂಗೆ ಮಾಡಿಸ್ದ, ಸೈತಾನ್ ಹಿಂಗೆ ಬಂದ, ನಮ್ಮ ಮನೇಲಿ ಸೈತಾನ್ ಹಿಂಗೆ ಕೆಲಸ ಮಾಡ್ತಾನೆ. ಆದರೆ ಇಲ್ಲಿ ನೋಡಿದ್ರೆ ಬೈಬಲ್ನಲ್ಲಿ ಇಲ್ಲಿ ಸೈತಾನ್ ಬಗ್ಗೆ ಪೌಲನು ಮಾತನಾಡ್ತಾ ಇಲ್ಲ. ಇಲ್ಲಿ ಹೇಳ್ತಾನೆ, ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹಾಕ್ಕೊಂಡ್ರಿ. ಯಾರಂತೆ ಇಲ್ಲಿ? ಸೈತಾನ್ ಬರ್ತಾನೆ. ಹಿಂಗಿದ್ರೆ ಹೇಳ್ತಾನೆ, ನನ್ನ ಅವಶ್ಯಕತೆ ಇಲ್ಲ ಬಿಡು, ಅವ್ರವರೇ ಕಚ್ಕೊಂತಾರೆ, ಅವರೊಬ್ಬರೇ ಜಗಳ ಆಡ್ಕೊಂತಾರೆ, ಅವ್ರವರೇ ನಾಶ ಆಗ್ತಾರೆ, ನಡಿ, ನಾನು ಇನ್ನು ಬರೋದೇ ಬೇಕಾಗಿಲ್ಲ. ಆಮೆನ್. ಯಾಕೆ ಈ ಸಂಗತಿ ಆಗ್ತದೆ? ನಾವು ಶರೀರ ಭಾವಕ್ಕೆ ಒಳಗಾಗುವುದಾದರೆ, ಶರೀರ ಭಾವಕ್ಕೆ ಒಳಗಾಗುವುದಾದ್ರೆ. ಯಾವಾಗ ಕಚ್ಚೋದು? ಯಾವಾಗ? ಕೋಪ ಬಂದಾಗ. ಹರ್ಕೊಂಡು ತಿನ್ನೋದು ಯಾವಾಗ? ಸಿಟ್ಟಿಗೆ ಎದ್ದಾಗ. ಅವನು ಒಂದ್ ಮಾತು, ನಾನು ಎರಡು ಮಾತು, ಅವನು ಹೆಂಗಂತಾನೆ, ನಾನೇನು ಹಮ್ ಕಿಸಿ ಸೆ ಕಮ್ ನಹಿ. ಕೆಲವೊಂದ್ಸರಿ ಆ ರಸ್ತೆನಲ್ಲಿ ಜಗಳ ಆಡುವಾಗ ಎಲ್ಲರೂ ನೋಡ್ತೇನೆ, ನಾಯಿಗಳು ಜಗಳ ಆಡುವಾಗ ಎಲ್ಲರೂ ನೋಡ್ತಿರ್ತಾರೆ. ಮನೆಯಲ್ಲಿ ಕೂಡ ಜಗಳ ಆಡುವಾಗ ಪಕ್ಕದ ಮನೆಯವರೆಲ್ಲ ನೋಡ್ತಿರ್ತಾರೆ. ನೀವು ಒಬ್ಬರನ್ನೊಬ್ಬರು ಕಟ್ಟುವವರ ಅಥವಾ ಒಬ್ಬರನ್ನೊಬ್ಬರು ಕಚ್ಚಿಕೊಂಡು ತಿನ್ನುವವರ? ನೀವು ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಕಟ್ಟುವವರಾಗ ಇಲ್ಲದೇ ಇದ್ರೆ ನಾವು ನಾಶವಾಗ್ತೇವೆ. ಮುಂದಿನ ವಚನವನ್ನು ನೋಡ್ರಿ, 16ನೇ ವಚನ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯೇಸುಸ್ವಾಮಿ ನಮ್ಮನ್ನು ಸ್ವಾತಂತ್ರ್ಯ ಪಡಿಸಿದ್ದಾನೆ, ಯೇಸು ಸ್ವಾಮಿ ನಮ್ಮನ್ನು ಬಿಡಿಸಿದ್ದಾನೆ, ಯೇಸು ಸ್ವಾಮಿ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಇವಾಗ ಏನ್ ಮಾಡಬೇಕು? ನಾವು ಏನ್ ಮಾಡ್ಬೇಕಂದ್ರೆ, ನಾನು ಹೇಳುವುದೇನೆಂದ್ರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಅಥವಾ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಎಲ್ಲರೂ ಹೇಳ್ರಿ, ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಇವಾಗ ಸ್ವಾತಂತ್ರ್ಯ ಇದೆ ಅಂದ್ರೆ ನಾನು ಹೆಂಗ್ ಬೇಕೋ ಎಲ್ಲಿ ಬೇಕೋ ನಡೆಯಂಗಿಲ್ಲ. ಹಲ್ಲೆಲೂಯಾ. ಸ್ವಲ್ಪ ಜನಕ್ಕೆ ಹಂಗಿದೆ ಕಾನ್ಸೆಪ್ಟ್. ಸಭೆ ಅಂದ್ರೆ ಕೂಡ ಕೆಲವ್ರು ಏನು ಅನ್ಕೊಳ್ತಾರೆ, ನನ್ನ ಪರ್ಸನಲ್, ನೀವು ಯಾರು ಕೇಳಬೇಡ್ರಿ, ನಾನು ಯಾವಾಗ ಬೇಕೋ ಬರ್ತೀನಿ, ಹೆಂಗ್ ಬೇಕು ಅಂದ್ರೆ ನಾನು ಬರ್ತೇನೆ, ನಾನು ಇಷ್ಟ ಬಂದಾಗ ಇದು ಮಾಡ್ತೇನೆ, ನೀವು ಯಾರು ಕೇಳಬೇಡ್ರಿ. ಬೈಬಲ್ ಓದ್ತಾ ಇದ್ದೀರಿ, ಎಲ್ಲ ಕೇಳಬೇಡ್ರಿ. ಪ್ರಾರ್ಥನೆ ಮಾಡ್ತಾ ಇರ, ಕೇಳಬೇಡ್ರಿ. ಹಂಗಂದ್ರೆ ಅದು ಸಭೆ ಅಲ್ಲ. ಕೇಳಬೇಕು. ಹಲ್ಲೆಲೂಯಾ. ಒಬ್ಬರೊಬ್ಬರು ಪ್ರೋತ್ಸಾಹಿಸಬೇಕು, ಒಬ್ಬರಿಂದೊಬ್ಬರು ನಾವು ಕಲ್ತುಕೊಳ್ಳಬೇಕು. ಆಮೇನ್. ನಿಮ್ಮ ಆತ್ಮದ ಜವಾಬ್ದಾರಿಯನ್ನು ದೇವರು ನಾಯಕರುಗಳಿಗೆ ಕೊಟ್ಟಿರ್ತಾನೆ. ಅದಕ್ಕೆ ಕೇಳಬೇಕು. ತಡ ಬಂದ್ರೆ ಕೇಳಬೇಕು. ಇವ್ರು ಕೇಳ್ತಾರಪ್ಪ, ಸ್ವಲ್ಪ ಜನ ಬರಲ್ಲ, ನೀವು ಕೇಳ್ತೀರ ಪಾಸ್ಟ್ರೆ, ಅದಕ್ಕೆ ನಂಗೆ ಬರಲ್ಲ. ಬಂದಿಲ್ಲ ಅಂದ್ರೆ ಯಾರಿಗೋಯ್ತು? ನನಗೇನೋಯ್ತಾ? ನಾನೇನ ಕಳ್ಕೊಂಡ? ಇಲ್ಲ, ನಿನ್ನ ಆತ್ಮಕ್ಕೆ ನೀನು ನಷ್ಟಪಡಿಸಿಕೊಂಡಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಇಲ್ಲಿ ಹೇಳ್ತದೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಅಂದ್ರೆ ಹೇಗೆ ಬೇಕಂದ್ರೆ ಹಾಗೆ ನಾವು ನಡೆಯಂಗಿಲ್ಲ. ನಾವು ನಮ್ಮ ಸ್ವಾತಂತ್ರ್ಯವನ್ನು ಹೇಗೆ ಉಪಯೋಗಿಸಬೇಕು? ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಬೇಕು. ಹಲ್ಲೆಲೂಯಾ. ಆವಾಗ ನೋಡ್ರಿ ಹೇಳ್ತದೆ ಏನಾಗ್ತದೆ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸು. ಇಲ್ಲಿ ಪೌಲನು ಎರಡು ಸಂಗತಿಗಳನ್ನು ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಒಂದು ಆತ್ಮ, ಒಂದು ಶರೀರ ಭಾವ. ಎಲ್ಲರೂ ಹೇಳ್ರಿ, ಆತ್ಮ ಶರೀರ ಭಾವ. ಆತ್ಮ ಶರೀರ ಭಾವ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಸೈತಾನ್ ಎಲ್ಲಿ ಇಲ್ಲ. ಇದು ನಾನು ಇಡೀ ವಚನಗಳು ತೋರಿಸ್ತೇನೆ ನಿಮಗೆ. ಈ ವಾಕ್ಯ ಭಾಗದಲ್ಲಿ ಸೈತಾನ್ ಬಗ್ಗೆ ಪೌಲನು ಮಾತನಾಡೋದಿಲ್ಲ. ಸೈತಾನ್ ಬಗ್ಗೆ ಬೇರೆ ಎಫೆಸ ಪತ್ರಿಕೆಯಲ್ಲಿ ಮಾತನಾಡ್ತಾನೆ 6ನೇ ಅಧ್ಯಾಯದಲ್ಲಿ. ನಾವು ಹೋರಾಡುವುದು ರಕ್ತ ಮಾಂಸದೊಂದಿಗೆ ಅಲ್ಲ, ಅಂದ್ರೆ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ದುಷ್ಟಾತ್ಮಗಳ ವಿರುದ್ಧವಾಗಿ. ಅದೊಂದು ಹೋರಾಟ ಇದೆ. ಈ ಹೋರಾಟ ಎಲ್ಲಿನ ಹೋರಾಟ? ಹೊರಗಡೆ ಇರೋ ಹೋರಾಟ. ಸೈತಾನ್ ಎಲ್ಲಿದ್ದಾನೆ? ಹೊರಗಿದ್ದಾನೆ. ಅವನ ವಿರುದ್ಧವಾಗಿ ಹೋರಾಟ. ಆದ್ರೆ ಇಲ್ಲಿ ಪೌಲನು ಇನ್ನೊಂದು ವಿಷಯವನ್ನು ಮಾತನಾಡ್ತಾ ಇದ್ದಾನೆ. ಆತ್ಮ ಶರೀರದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆತ್ಮಕ್ಕೆ ಆಸೆ, ಅಭಿಲಾಷೆ ಇದೆ, ಶರೀರಕ್ಕೆ ಅಭಿಲಾಷೆ ಇದೆ. ಇದು ಎಲ್ಲಿನ ಹೋರಾಟ ಅಂದ್ರೆ ಹೊರಗಡೆ ಇರುವ ಹೋರಾಟ ಅಲ್ಲ, ಅದ್ರ ಒಳಗಿನ ಹೋರಾಟ. ಒಬ್ಬ ವಿಶ್ವಾಸಿ ಜಯ ಜೀವಿತವನ್ನು ಜೀವಿಸಬೇಕಾದ್ರೆ ಇಲ್ಲಿರುವಂತ ಈ ಹೋರಾಟವನ್ನು ಆತನು ಗುರುತಿಸಬೇಕು. ಅದನ್ನು ಹೇಗೆ ಜಯಿಸಬೇಕು ಅಂತ ಆತನು ಕಲ್ತುಕೊಳ್ಳಬೇಕು ಪ್ರಿಯರ್. ಇಲ್ಲದೆ ಇದ್ರೆ ನಾವು ಸೈತಾನ್ ಮೇಲೆ ಗೆಲ್ಲಬಹುದು, ಆದ್ರೆ ಈ ವಿಷಯಗಳಿಂದ ಒಬ್ಬರನ್ನೊಬ್ಬರು ನಾವೇ ಹಾಳಾಗ್ತೇವೆ ಪ್ರಿಯರ್. ಮುಂದಿನ ವಚನವನ್ನು ನಾವು ನೋಡೋಣ. ಓಕೆ, ಎಲ್ಲರೂ ಹೇಳ್ರಿ, ಆ ಪವಿತ್ರಾತ್ಮನನ್ನು ಅನುಸರಿಸಿ. ಓಕೆ, 17ನೇ ವಚನ ನೋಡ್ರಿ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಎಲ್ಲರೂ ಹೇಳ್ರಿ, ಆಕ್ಷನ್ ಮಾಡಿ ತೋರಿಸ್ರಿ. ಹಿಂಗೆ ಆಕ್ಷನ್ ಮಾಡಿ ತೋರಿಸ್ರಿ. ಇವು ಹಿಂದೆ ಇರೋರು ಕೈ ಕಟ್ಕೊಂಡಾರ. ಸ್ವಲ್ಪ ಆಕ್ಷನ್ ಮಾಡಿ ತೋರಿಸ್ರಿ. ನೆಕ್ಸ್ಟ್ ವೀಕಿಂದ ಒಂದು ಮಾಡೋಣ. ನಾನು ಮೈಕ್ ಆ ಕಡೆ ತಂದ್ಬಿಡ್ತೀನಿ. ಎಲ್ಲರೂ ಎಲ್ಲಿ ಕೂತೀವೋ ಅಲ್ಲಿ ಚೇರ್ ಹಿಂಗೆ ತಿರುಗಿಸ್ಬಿಡೋಣ. ಲಾಸ್ಟ್ ಇರೋರು ಫಸ್ಟ್ ಆಗ್ಬಿಡ್ತಾರೆ, ಫಸ್ಟ್ ಇರೋರು ಲಾಸ್ಟ್ ಆಗ್ತಾರೆ. ರೈಟ್? ಓಕೆ, ಎಲ್ಲರೂ ಹೇಳ್ರಿ, ಇವು ಒಂದಕ್ಕೊಂದು ಹೋರಾಡುತ್ತವೆ. ಇನ್ನೊಂದ್ಸರಿ ಹೇಳ್ರಿ, ಇವು ಒಂದಕ್ಕೊಂದು ಹೋರಾಡುತ್ತವೆ. ಯಾವು? ಇದು ಹೋರಾಟ ನೋಡ್ರಿ. ಇವು ಹೋರಾಟ. ಹಲ್ಲೆಲೂಯಾ. ಇಲ್ಲಿ ಸೈತಾನ್ ಇಲ್ಲ ಇಲ್ಲಿ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿ. ಇಲ್ಲಿ ಶರೀರದ ಒಂದು ಭಾವವಿದೆ, ಆಸೆ ಇದೆ. ಆತ್ಮನಿಗೊಂದು ಆಸೆ ಇದೆ, ಆತ್ಮನ ಅಭಿಲಾಷೆ. ಎಲ್ಲರೂ ಹೇಳ್ರಿ, ಆತ್ಮನ ಅಭಿಲಾಷೆ. ಇವೆರಡಕ್ಕೆ ಹೆಂಗಂದ್ರೆ ಟಗ್ ಆಫ್ ವಾರ್ ಇದ್ದಂಗೆ. ಬಾ ಇಲ್ಲಿ ವೆಂಕಟೇಶ್ ಬಾ. ರೈಟ್? ಶಾಂತ ಬಾ ಬೇಗ ಬಾ. ಓಕೆ, ಒಬ್ಬರು ಆತ್ಮ, ಒಬ್ಬರು ಶರೀರ ಈ ಕಡೆ. ರೈಟ್? ನೀನು ಹೇಳಿ ಆ ಕಡೆ. ಹೇಳಿ ಆ ಕಡೆ. ಹೇಳಿರಿ. ಜೋರ್ ಲಗಾಕೆ, ದಮ್ ಲಗಾಕೆ, ಐಸಾ ಜೋರ್ ಲಗಾಕೆ, ಐಸಾ ಜಮ್ ಲಗಾಕೆ. ಒಂದು ನಿಮಿಷ ಇಲ್ಲೇ ಇರ್ರಿ. ಇದೇನಿದು? ಹೋರಾಟ. ಎಲ್ಲರೂ ಹೇಳ್ರಿ, ಹೋರಾಟ. ಹೋರಾಟ. ಒಬ್ಬರು ಒಂದು ದಿಕ್ಕಿನಲ್ಲಿ ಹೇಳಿದ್ರೆ ಇನ್ನೊಬ್ಬನೇನು ಹೇಳ್ತಾನೆ, ಈ ದಿಕ್ಕಿನಲ್ಲಿ ಹೇಳಿತಾನೆ. ಇವ್ರು ಫ್ರೆಂಡ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗಿಟ್ಕೋಬೇಡ್ರಿ ಕೈ. ನೀವು ಫ್ರೆಂಡ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಿಂಗೆ ಎದುರು ಇವ್ರು ಯಾವಾಗಲೂ. ಆಮೇನ್. ಆತ್ಮ ಶರೀರ ಆತ್ಮಕ್ಕೆ ಎದುರು, ಆತ್ಮ ಶರೀರಕ್ಕೆ ಎದುರು. ಇದಕ್ಕೊಂದು ಸ್ವರ ಇದೆ ಆತ್ಮಕ್ಕೆ. ಶರೀರಕ್ಕೆ ಒಂದಿದೆ. ಶರೀರ ಒಂದು, ಆತ್ಮ ಒಂದು ದಿಕ್ಕಿನಲ್ಲಿ ಎಳಿಬೇಕಂದ್ರೆ ಆ ಉಲ್ಟಾ ದಿಕ್ಕಿನಲ್ಲಿ ಶರೀರ ಎಳಿತದೆ. ಅದಕ್ಕೆ ಹೇಳ್ತದೆ, ಯಾಕಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿ. ನೀವು ಮಾಡಲಿಚ್ಛಿಸುವುದು ಈ ಹೋರಾಟದಲ್ಲಿಯೇ ಇಲ್ಲಿಗೆ ನೀವು ಗೆದ್ರೆ ನಿಮಗೆ ಜಯ. ನೀವು ಹೊರಗೆ ಏನನ್ನ ಮಾಡ್ರಿ, ಇಲ್ಲಿ ನೀವು ಒಳಗಾಗುವಂತ ಈ ಹೋರಾಟದಲ್ಲಿ ಯಾರು ಗೆಲ್ಲಿತಾರೋ ಅವರೇ ಜಯ ಜೀವಿತವನ್ನು ತಮ್ಮ ಜೀವಿತದಲ್ಲಿ ಅನುಭವಿಸುವವರಾಗಿದ್ದಾರೆ ಪ್ರಿಯರೇ.
ಆಮೇನ್. ಆತ್ಮಕ್ಕೇನು ಅಭಿಲಾಷೆ ಇದೆ? ಮುಂಜಾನೆಯಲ್ಲಿ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕಪ್ಪ, ಬೈಬಲ್ ಓದ್ಬೇಕಪ್ಪ, ದೇವ್ರನ್ನ ಆರಾಧಿಸ್ಬೇಕಪ್ಪ ಅಂತ, ರೈಟ್? ಈ ಅಲಾರ್ಮ್ ಹೊಡಿತೈತೆ ಟ್ರರ್ ಅಂತ, ಶರೀರ ಹೇಳ್ತದೆ ಎದ್ದೇಳೋದು ಯಾವಾಗ್ಲಿರ್ತದ ಬಿಡು ಮಕ್ಕ, ಚಳಿ ಆಯ್ತು ಬಿಡು ಮಕ್ಕ, ಆಮೆನ್. ಇನ್ನ ಬೆಡ್ಶೀಟ್ ಹೊತ್ಕೊಳ್ಳೋಣ ಬಿಡು. ಇದು ಆತ್ಮ ಹೇಳ್ತದೆ, ಹೇ ಎದ್ದೇಳು ಬಾ, ಅಲಾರ್ಮ್ ಹೊಡಿತೈತೆ, ಪ್ರಾರ್ಥನೆಗೆ ಟೈಮ್ ಆಯ್ತು. ಹೌದಾ ಇಲ್ಲ? ಇದೇನು ಹೇಳ್ತದೆ? ಯಾವಾಗ್ಲೂ ಎದ್ದೇಳ್ತೀನಿ ಬಿಡಿ, ಇವತ್ತು ಮಲ್ಕ. ಎಷ್ಟು ಜನ ಇಂಥ ಹೋರಾಟವನ್ನು ಎದುರಿಸಿದ್ದೀರಿ ನಿಮ್ಮ ಜೀವಿತದಲ್ಲಿ? ಯಥಾರ್ಥವಾಗಿ ಹೇಳ್ರಿ, ಯಥಾರ್ಥವಾಗಿ ಹೇಳ್ರಿ. ಅದೇ ಒಳಗಿನ ಹೋರಾಟ. ಹಲ್ಲೆಲೂಯಾ. ಇಲ್ಲಿ ಇವಾಗ ಒಬ್ಬ ವ್ಯಕ್ತಿ ಇದ್ದಾನೆ, ಇವಾಗ ವಿಶ್ವಾಸಿ, ಹಿಂಗ್ ವಾಲ್ತಾನ, ಹಿಂಗ್ ವಾಲ್ತಾನ, ಹಿಂಗ್ ವಾಲ್ತಾನ, ಹಿಂಗ್ ವಾಲ್ಬಿಟ್ರೆ ಇದ್ರ ಮಾತು ಕೇಳಿದ್ರೆ ಜಯ. ಹಲ್ಲೆಲೂಯಾ. ಈ ಮಾತು ಕೇಳಿದ್ರೆ ಆತ್ಮ ಹೇಳ್ತದೆ ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು. ಏನೋ ಮಾಡರ್ ಬಿಡು, ಏನೋ ಅಂದರ್ ಬಿಡೋರು ಬಿಟ್ಬಿಡು. ಇದೇನು ಹೇಳ್ತದೆ? ಅದು ಹೆಂಗ ಬಿಡ್ತೀನಿ ಏನೋ ತೋರಿಸ್ಬೇಕು ಅವನಿಗೆ. ಸುಮ್ಮನೆ ಅನ್ಸ್ಕೊಂಡಿರೋದ ಒಳಗೆ. ಇಲ್ಲಿ ಮನಸ್ಸು, ಇವಾಗ ನಾನು ವಿಶ್ವಾಸಿ ಮನಸ್ಸು ಎಳಿತಾವ, ಈ ಕಡೆನಾ ಈ ಕಡೆನಾ ಈ ಕಡೆನಾ ಅಂತ ಹೇಳಿದ್ರು. ಪ್ರೀತಿಸ್ಬೇಕು, ಅವನು ಸುಮ್ಮನೆ ಹತ್ರ ಹೆಂಗ. ಆಮೇನ್. ಹಲ್ಲೆಲೂಯಾ. ವಿರುದ್ಧ ಅಂತ ಅವೆರಡು. ಮುಂದೆ ನೋಡ್ರಿ ಏನಂತ ಹೇಳ್ತದೆ, ಒಂದಕ್ಕೊಂದು ಹೋರಾಟ, ರೈಟ್? ನೆಕ್ಸ್ಟ್, ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠಗಳಿಗೆ ಆಧೀನರಲ್ಲ. ಮುಂದೆ ಆತ್ಮನಿಂದ ನಡೆಸಿಕೊಳ್ಳುವುದಾದರೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟ. ಓದ್ಬೋದು, ಎಲ್ಲರೂ ನನ್ನ ಜೊತೆಗೆ ಓದ್ಬೋದು. ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು. ನಾವು ಹೇಳ್ಬೋದು, ನಾನು ಮಾಟ ಮಾಡಲ್ಲ, ನಾನು ವಿಗ್ರಹಾರಾಧನೆ ಮಾಡಲ್ಲ. ಓಕೆ ಮಾಡಲ್ಲ. ನೆಕ್ಸ್ಟ್ ಬರ್ತದೆ ನೋಡ್ರಿ, ಅಲ್ಲಿ ಏನಿದೆ? ಹಗೆತನ, ದ್ವೇಷ, ಅದು ರೈಟ್. ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು. ಅನೇಕ ಸರಿ ಇವರಿಂದಾನೆ, ಈ ವಿಷಯಗಳಿಂದಾನೇ ನಾಶವಾಗೋದು, ಕುಟುಂಬಗಳು ಹಾಳಾಗೋದು ಈ ವಿಷಯಗಳಿಂದಾನೆ, ಸಂಬಂಧಗಳು ಮುರಿದೋಗೋದು ಈ ವಿಷಯಗಳಿಂದಾನೆ. ಎಷ್ಟು ಜನ ಒಪ್ಕೊಳ್ತೀರಿ? ಸಿಟ್ಟು ಬಂದಾಗ ಏನು ಮಾತಾಡ್ತಾನೋ ಗೊತ್ತಾಗಲ್ಲ, ಏನೇನೋ ಅಂದ್ಬಿಡೋದು, ಅದಕ್ಕೆ ಅವ್ರ ಮಾತು ಬೆಳೆಸಿ. ಹೌದಾ ಇಲ್ಲ? ಇವೆಲ್ಲ ಯಾವುದಿದು? ಶರೀರ ಭಾವಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವಂಥದ್ದು. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಮುಂದೆ 20ನೇ ವಚನ, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕುತನ, ದುಂದೌತಣ, ಇಂಥವುಗಳೇ. ಅಂದ್ರೆ ಇಷ್ಟೇ ಅಂತ ಹೇಳ್ತಾ ಇಲ್ಲ, ಇನ್ನ ಲಿಸ್ಟ್ ದೊಡ್ಡದೈತೆ. ನಮಗೇನು ಯಾರು ಹೇಳೋದು ಬೇಕಾಗಿಲ್ಲ. ಶರೀರ ಭಾವಗಳು, ಶರೀರ ಭಾವದ ಇಚ್ಛೆಗಳು ಅಂದ್ರೆ ಯಾವುದಂದ್ರೆ ಇಂಥವುಗಳೇ. ಮುಂದೆ ನೋಡ್ರಿ ಏನ್ ಹೇಳ್ತದೆ 21ನೇ ವಚನ. ಇದೆಲ್ಲರಿಗೂ ಎಚ್ಚರಿಕೆ. ಇವಾಗ ನಾವು ದೇವರು ಯೇಸುಸ್ವಾಮಿ ನಮ್ಮನ್ನು ಏನಕ್ಕೆ ಮಾಡಿ ಬಂದಿದ್ದಾನೆ? ಬಿಡುಗಡೆ ಮಾಡಲಿಕ್ಕೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹಲ್ಲೆಲೂಯಾ. ಪೌಲನ್ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದ್ದಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಓ ವಿಶ್ವಾಸಿಯೇ, ಓ ದೇವರ ಮಗುವೇ, ಎಚ್ಚರಿಕೆ, ಎಚ್ಚರಿಕೆ. ಇಂಥ ವಿಷಯಗಳಲ್ಲಿ ನಾವು ಒಳಗಿರುವುದಾದ್ರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರು ಆಗುವುದಿಲ್ಲ ಅಂತಾನೆ. ಮುಂದೆ ನೋಡ್ರಿ, ಹಾಗಾದ್ರೆ ಏನ್ ಮಾಡ್ಬೇಕು? ಇವಾಗ ಒಳಗಡೆ ಹೋರಾಟ ಇದೆ, ರೈಟ್? ಏನ್ ಮಾಡ್ಬೇಕು? 22ನೇ ವಚನ ನೋಡ್ರಿ. ಆದರೆ, ಎಲ್ಲರ ನನ್ನ ಜೊತೆಗೆ ಓದ್ಬೋದು. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಇವಾಗ ನಾವು ಏನ್ ನೋಡಿದ್ವಿ? ಶರೀರ ಕ್ರಿಯೆಗಳನ್ನು ನೋಡಿದ್ವಿ. ಶರೀರ ಭಾವದ ಅಭಿಲಾಷೆಗಳು, ಕಾರ್ಯಗಳು, ಕೃತ್ಯಗಳು, ಕರ್ಮಗಳು ಏನೆಂಬುದಾಗಿ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲ. ಎಲ್ಲರೂ ಹೇಳ್ರಿ ಫಲ. ಕೈ ತೋರಿಸ್ರಿ, ಕೈ ತೋರಿಸ್ರಿ. ಹಣ್ಣು, ರೈಟ್? ಎಲ್ಲರೂ ಹೇಳ್ರಿ
ಆತ್ಮನ ಫಲ. ಆತ್ಮನ ಫಲ. ನಮ್ಮ ಸಭೆಯಲ್ಲಿ ಸುಮಾರು ಹಣ್ಣು ಮಾರೋರು ಇದ್ದಾರೆ ಕೆಲವು, ಅಲ್ಲ. ಇವಾಗ ಬೇಸಿಗೆ ಬರ್ತಾ ಇತ್ತು. ನನ್ನ ಮಗಳು ಹೇಳಿದ್ಲು, ನನ್ನ ಹೆಂಡತಿ ಹತ್ರ ಮಾತಾಡುವಾಗ, ಅವ್ರ ಅಮ್ಮನ ಹತ್ರ ಮಾತಾಡುವಾಗ ಹೇಳಿದ್ಲು, ಬಿಸಿ ಸ್ಟಾರ್ಟ್ ಆಯ್ತು. ಅವ್ರ ಅಮ್ಮ ಏನಂದ್ ಗೊತ್ತಾ, ಮಾವಿನ ಹಣ್ಣು ತಿನ್ಬೇಕಂದ್ರೆ ಬಿಸಿ ಸ್ಟಾರ್ಟ್ ಆಗ್ಬೇಕಂದ್. ಬೇಸಿಗೆಗೆ ಮಾವಿನ ಹಣ್ಣು ಸಿಗೋದು. ಹಲ್ಲೆಲೂಯಾ. ಓಕೆ, ಫಲ. ಎಲ್ಲರೂ ಹೇಳ್ರಿ ಫಲ. ಅಂದ್ರೆ ಏನಿದು ಹಣ್ಣು. ಆದ್ರೆ ಫಲ ಐತಂದ್ರೆ ಅಲ್ಲಿ ಬೇರೆ ಇರಬೇಕು, ಅಲ್ಲಿ ಗಿಡ ಇರಬೇಕು, ಅದು ಬೆಳಿಬೇಕು. ಬೆಳೆದಾಗ ಏನಾಗ್ತದೆ, ಫಲ ಬಿಡ್ತದೆ. ಹಲ್ಲೆಲೂಯಾ. ಓಕೆ, ಇಲ್ಲಿ ಅದಕ್ಕೆ ಹೇಳೋದು ಆತ್ಮನಿಂದ ಉಂಟಾಗುವ ಫಲ. ಅಂದ್ರೆ ಒಬ್ಬ ಕ್ರೈಸ್ತವನು, ಯೇಸುಸ್ವಾಮಿಯನ್ನು ನಂಬಿದಂಥ ವ್ಯಕ್ತಿ, ಆತ್ಮಿಕ ವ್ಯಕ್ತಿ, ಆತ್ಮಿಕವಾಗಿ ಬೆಳವಣಿಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವು ಬೆಳೆದ್ರೆ ಫಲ ಕೊಡ್ತೀರಿ. ಈ ಫಲ ಬೆಳೀತದೆ. ಈ ಫಲ ಏನಾಗ್ತದೆ, ಇದು ಬೆಳೀತದೆ. ರೈಟ್. ಆ ಫಲಗಳು ಏನಂತಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ. ಯಾರಿಗೆ ಬೇಕಪ್ಪ ಪ್ರೀತಿ, ಸಂತೋಷ, ಸಮಾಧಾನ? ಹಲ್ಲೆಲೂಯಾ. ಪ್ರೀತಿ ಎಲ್ಲಿಂದ ಹುಟ್ಟುತ್ತದೆ? ಪ್ರೀತಿ ಯಾವುದರ ಫಲ? ಆತ್ಮನ ಫಲ. ಆಮೆನ್. ಪ್ರೀತಿ ಅಲ್ಲಿ ಇಲ್ಲಿ ಸಿಗಲ್ಲ, ಇದು ಎಲ್ಲಿಂದ ಸಿಗ್ತದೆ? ಆತ್ಮನ ಫಲ. ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾನೆ? ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಸೇವೆ ಮಾಡಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಸೊ ನಮ್ಮ ಆತ್ಮದಲ್ಲಿ ದೇವರು ಏನ್ ಮಾಡಿದ್ದಾನೆ, ಇಲ್ಲಿ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ನಾವು ಯಾವಾಗ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ವು, ಅದಕ್ಕೆ ಮುಂಚೆ ನಾವು ಎಂಥವ್ರಾಗಿದ್ವಿ? ನಾವು ಪಾಪದಲ್ಲಿ ಇದ್ದವರಾಗಿದ್ವಿ. ನಮ್ಮಲ್ಲಿ ಏನಿತ್ತು? ಪ್ರೀತಿ ಕೊಡುವಂತ ಒಂದು ಗಿಡನೇ ಇಲ್ಲ ನಮ್ಮಲ್ಲಿ. ಯಾಕೆ? ನಾವು ಪಾಪದಲ್ಲಿ ಸಿಕ್ಕಿ ಹಾಕೊಂಡಿದ್ವಿ, ಸೈತಾನನಿಗೆ ಬಾನಿಸರಾಗಿದ್ವಿ. ಅನೇಕರು ಇವತ್ತು ಇಲ್ಲಿ ಸಭೆಗೆ ಬರ್ತಾ ಇದ್ದೇವೆ. ಯಾಕೆ ಬಂದಿದ್ದೇವೆ? ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ದೇವೆ. ಆದ್ರೆ ಯೇಸುಸ್ವಾಮಿನ ನಂಬಕ್ ಮುಂಚೆ ಆಯ್ತವಾರ ಬಂದ್ರೆ ಎಲ್ಲಿಗೆ ಹೋಗ್ತಿದ್ವಿ? ಬೇರೆ ಎಲ್ಲ ಕೆಲಸಕ್ಕೆ. ಇವತ್ತು ಯಾಕೆ? ಇವೆಲ್ಲ ಎಷ್ಟೊಂದು ಜನ ಇದ್ರೆ ಅಂಗಡಿಗಳು ಮುಚ್ಕೊಂಡ್ ಬಂದು ಕುಂತಾರೆ ಇವತ್ತು. ಯಾಕೆ? ಏನೋ ಒಳಗಡೆ ದೇವರು ಕಾರ್ಯ ಮಾಡಿದ್ದಾನೆ. ನಾವು ಹೇಳ್ತೀವಲ್ಲ, ಹಳೆದೆಲ್ಲ ಹೋಯ್ತು, ಎಲ್ಲವೂ ಹೊಸದಾಯ್ತು. ಯಾವನಾದ್ರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದ್ರೆ ಅವನು ನೂತನ ಸೃಷ್ಟಿ. ಹಳೆದೆಲ್ಲ ಹೋಯ್ತು, ಎಲ್ಲವೂ ಹೊಸದಾಯಿತು. ಈ ಹೊಸದಾದ ಕಾರ್ಯ ಯಾರು ಮಾಡಿದ್ದು? ಯೇಸು ಮಾಡಿದ್ದು. ಈ ಹೊಸದಾದ ಕಾರ್ಯ ಎಲ್ಲಿ ಮಾಡಿದನು? ನಮ್ಮ ಆತ್ಮದಲ್ಲಿ ಮಾಡಿದನು. ಅದನ್ನೇ ನಾವು ತಿರುಗಿ ಹುಟ್ಟುವುದು ಅಂತ ಹೇಳ್ತೇವೆ. ನೀನು ಪಾಪದಲ್ಲಿ ಬಂದೆ. ಅದಕ್ಕೆ ಕ್ರೈಸ್ತ ಜೀವನ ಏನಂದ್ರೆ, ಕ್ರೈಸ್ತತ್ವ ಏನಂದ್ರೆ, ನಿನ್ನನ್ನು ನೀನು ಬದಲಾಯಿಸ್ಕೋ, ಆಮೇಲೆ ನೀನು ದೇವರ ಹತ್ರ ಬಾ ಎಂಬುದಾಗಿ ಅಲ್ಲ. ಆದ್ರೆ ಯೇಸು ಸ್ವಾಮಿಯ ಸಂದೇಶವೇನೆಂದ್ರೆ, ನಿನ್ನನ್ನು ನೀನು ಬದಲಾಯಿಸ್ಕೊಳ್ಳಕ್ಕೆ ಆಗೋದಿಲ್ಲ. ನೀನಿಲ್ಲಿ ಬಂದ್ರೆ, ನನ್ನ ಹತ್ರ ಬಂದ್ರೆ ನಾನು ನಿನ್ನನ್ನು ಬದಲಾಯಿಸುತ್ತೇನೆ. ಹಲ್ಲೆಲೂಯಾ. ನಾನು ಕಳೆದ ವಾರ ಯಾರ ಹತ್ರ ಮಾತಾಡ್ತಾ ಇದ್ದೆ. ಮಾತಾಡಿದ್ರೆ ಅವರು ಒಳಗೆ ಬರ್ತಿರ್ಲಿಲ್ಲ, ಹೊರಗಡೆ ಇರ್ತಿದ್ರು. ಯಾಕೆ ಒಳಗೆ ಬರ್ತಾ ಇಲ್ಲ ಅಂತಂದ್ರೆ, ಏನೋ ತಪ್ಪುಗಳು ಮಾಡ್ತಿರ್ತೀವಿ, ಸಿಟ್ಟು ಮಾಡ್ತಿರ್ತೀವಿ, ಬೈತಿರ್ತೀವಿ, ನನಗೆ ಒಳಗೆ ಬರೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ನಾನು ಅವಾಗ ಅವ್ರಿಗೆ ಹೇಳಿದೆ, ಅಪ್ಪ, ನಿನ್ನನ್ನು ನೀನು ಬದಲಾಯಿಸ್ಕೊಳಕ್ ಆಗಲ್ಲ. ನಿನ್ನನ್ನು ನೀನು ಅವ್ನು ಕೂಡಿ ಸಿಗರೇಟ್ ಸೇದೋನು ಅಂದ್ಕೊಳ್ತಾನೆ, ಇದೇ ಲಾಸ್ಟ್ ಸಿಗರೇಟ್, ಡಿಸೆಂಬರ್ 31 ಬಂತು, ಇದೇ ಲಾಸ್ಟ್, ಇನ್ನು ಆಮೇಲೆ ನಾನು ಇದು ಬೇಡ ಈ ಸಿಗರೇಟ್ ಅಂತಾನೆ. ಲಾಸ್ಟ್ ಸಿಗರೇಟ್ ಸೇದಿ ಬಿಸಾಡಿ ಆಯ್ತು ಮುಗೀತು ಅಂದ್ರೆ ಜನವರಿ 1 ಹಿಂಗಿರ್ತಾನೆ. ಇಲ್ಲ 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 ನಾನು ಸೇದಲ್ಲ, ಹೊಸ ವರ್ಷ ನಾನು ಸೇದಲ್ಲ. 2ನೇ ದಿನ ಇಲ್ಲ 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 ಇಲ್ಲ, 3ನೇ ದಿನ ಸ್ಟಾರ್ಟ್ ಆಗ್ತದೆ, ಬೇಕು ಬೇಕು ಬೇಕು. 4ನೇ ದಿನ ಏನಂತಾನೆ, ಸುಮ್ಮನೆ ಅಲ್ಲಿ ಹೋಗ್ತೀನಿ ಬಿಡು ಅಂತಾನೆ. ಆಮೇಲೆ ಏನ್ ಮಾಡ್ತಾನೆ, ಸಿಗರೇಟ್ ತಗೊಂತೀನಿ ಬಿಡು, ಸೇದಲ್ಲ ಬಿಡು, ಸುಮ್ಮನೆ ನೋಡ್ತೀನಿ. ತಡೆಯಕ್ಕಾಗಲ್ಲ. 5ನೇ ದಿನ 6ನೇ ದಿನ ಆಮೇಲೆ ಮಾಡಬಾರ್ದು ಅನ್ಕಂಡೆ ಮತ್ತೆ ನಾನು ಮಾಡ್ತೀನಿ. ಎಷ್ಟು ಜನ ಇಂಥದ್ದು ಅನುಭವಿಸಿದ್ದು? ಬರೀ ನಾನು ಸಿಗರೇಟ್ ಉದಾಹರಣೆ ಹೇಳಿದ್ದೀನಿ, ಆದರೆ ಈ ಉದಾಹರಣೆ ಎಲ್ಲಾ ವಿಷಯಕ್ಕಾಗಿ ಅದು ಹೋಲಿಕೆ ಆಗುವಂಥದ್ದಾಗಿದೆ, ಅನ್ವಯಿಸುವಂಥದ್ದಾಗಿದೆ. ನಾನು ಸಿಟ್ಟು ಮಾಡಬಾರ್ದು, ನಾನು ಸಿಟ್ಟು ಮಾಡಬಾರ್ದು, ನಾನು ಸಿಟ್ಟು ಮಾಡಬಾರ್ದು. ನಾನು 1 ದಿನ 2 ದಿನ 3 ದಿನ 4 ದಿನ ರಬ್ಬರ್ ಬ್ಯಾಂಡ್ ಎಳ್ದಂಗ ಹಿಂಗೆ 6 ದಿನ 7 ದಿನ, ಆಮೇಲೆ ಪಟ್ ಅಂತದ ಅದು. ಮತ್ತೆ ನಾನು ಎಲ್ಲರೂ ನಗ್ತಾ ಇದ್ದಾರೆ ಅಂದ್ರೆ ಇದು ನನ್ನ ಕತೆ,
ನನ್ನ ಕತೆ, ಎಲ್ಲರ ಕತೆ ಇದು, ಎಲ್ಲರ ಕತೆ ಇದು. ನಮ್ಮ ಒಳಗಡೆ ಇರುವಂಥ ಹೋರಾಟ, ನಮ್ಮ ಒಳಗಡೆ ಇರುವಂಥ ಹೋರಾಟ, ರೈಟ್? ಕ್ಷಮಿಸ್ಬೇಕು. ನಾವು ವಾಕ್ಯ ಕೇಳ್ತೀವಿ, ಕ್ಷಮಿಸ್ಬೇಕು ಕ್ಷಮಿಸ್ಬೇಕು ಕ್ಷಮಿಸ್ಬೇಕು. ಚರ್ಚಿಂದ ಹೊರಗೆ ಹೋಗಿದ್ದೆ, ಯಾರೋ ಪ್ರೈಸ್ ಲಾರ್ಡ್ ಅನ್ನಲ್ಲ. ಎಷ್ಟು ದಿಮಾಕ್ ನೋಡೋ ಅವನಿಗೆ. ಇಲ್ಲಿ ಸಂದೇಶ ಕೇಳಿರ್ತೀವಿ, ಕೈ ಎತ್ತಿರ್ತೀವಿ, ಆರಾಧನೆ ಮಾಡಿರ್ತೀವಿ, ಪ್ರೀತಿಸುವೆ ಅಂತ ಹೇಳಿರ್ತೀವಿ. ಯಾಕೆ? ಒಳಗಡೆ ಆ ಪ್ರೀತಿಯ ಹಣ್ಣು ಬೆಳೆದಿರಲ್ಲ. ಬೀಜ ಇದೆ, ನೀನು ರಕ್ಷಣೆ ಹೊಂದಿಲ್ಲ ಅಂತಲ್ಲ, ನೀನು ರಕ್ಷಣೆ ಹೊಂದಿಲ್ಲ ಅಂತಲ್ಲ. ನೀನು ಯೇಸುಸ್ವಾಮಿನ ಅಂಗೀಕರಿಸ್ಕೊಂಡಿದ್ದಿ. ಆ ಮೊದಲನೇ ಕೆಲಸ ಯೇಸು ಸ್ವಾಮಿ ನಿನ್ನ ಒಳಗೆ ಮಾಡಿದ್ದಾನೆ. ಹಲ್ಲೆಲೂಯ. ಆದರೆ ನಿನ್ನ ಆತ್ಮದಲ್ಲಿ ಇವಾಗ ಹೊಸದಾಗಿದೆ. ಆ ಆತ್ಮ ಏನಾಗಬೇಕೀಗ? ಬೆಳೆಯಬೇಕು, ಬಲ ಪಡಬೇಕು. ಅದಕ್ಕೆ ನಾವು ಹೇಳೋದು ಆತ್ಮಿಕವಾಗಿ ಬಲ ಪಡಬೇಕು, ಆತ್ಮಿಕವಾಗಿ ಬಲ ಪಡಬೇಕು. ಯಾವಾಗ ಆತ್ಮಿಕವಾಗಿ ನೀನು ಬಲ ಪಡ್ತೀಯೋ ನೀನು ಜಯಿಸ್ತಿ. ಹಲ್ಲೆಲೂಯ. ಒಂದು ಪ್ರಶ್ನೆ ನಿಮಗೆ ಕೇಳ್ತೇನೆ. ಒಂದೇ ನಾಯಿಗೆ ಒಂದೇ ಸರಿ ಮರಿಗಳು ಹುಟ್ಟಿದ್ವಂತ, 2 ಮರಿಗಳು ಹುಟ್ಟಿದ್ವಂತ. ಜಾಸ್ತಿನೇ ಆಗ್ತಾವವು. ಓಕೆ, 2 ಮರಿ ಹುಟ್ಟಿದ್ವು ಅನ್ಕೊಳ್ರಿ. ಇದರಲ್ಲಿ ಯಾವುದು ಸ್ಟ್ರಾಂಗ್ ಇರ್ತದಪ್ಪ? ಒಂದು ಬಿಳಿ ಕಲರ್ದು ಹುಟ್ಟದಂತೆ, ಬಿಳಿ ಬಣ್ಣದ್ದು ಮರಿ. ಇನ್ನೊಂದು ಕಪ್ಪಗಿತ್ತಂತೆ. ಸ್ಟ್ರಾಂಗ್ ಯಾವ್ದು ಇರ್ತತೆ? ಬಲವಾಗದದ್ದು ಯಾವ್ದು ಇರ್ತತೆ? ಬಿಳೆದು ಸ್ಟ್ರಾಂಗ್ ಅಂತ ವೀರೇಶ್ ಹೇಳ್ತಾನೆ. ಖರೆ ಸ್ಟ್ರಾಂಗ್ ಅಂತ ಈ ಕಡೆ ಬಿಳೆದು ಬಿಳಿ ಹಂಗೆ ಹಾಕೊಂಬಂದಾನಂತ ಬಿಳೆ ಸ್ಟ್ರಾಂಗ್ ಅಂತಾನೆ. ಈ ಕಡೆ ಖರೆ ಸ್ಟ್ರಾಂಗ್ ಅಂತ. ಹೆಂಗೆ ಹೇಳ್ತೀರಿ? ಊಟ ಯಾವ್ದಕ್ಕಾಗ್ತಿರೋ ಅದು ಬಲವಾಗಿರ್ತದೆ. ಅದು ರಂಗ್ ಮೇಲೆ ಅಲ್ಲ, ಕಲರ್ ಮೇಲೆ ಹೋಗೋದಲ್ಲ. ಅದು ಬಿಳಿಯನ್ನ ಇರ್ಬೋದು, ಅದು ಕರ್ರಗನ್ನ ಇರ್ಬೋದು. ಯಾವುದು ಬಲವಾಗಿರ್ತದೋ ಅದೇ ಜಯಿಸುವಂಥದ್ದಾಗಿದೆ. ಯಾವ್ದು ಬಲವಾಗಿರ್ತದೆ, ನೀನು ಯಾವುದಕ್ಕೆ ಊಟ ಹಾಕ್ತೀಯೋ ಅದು ಬಲವಾಗಿ ಹಾಕು. ಒಂದು ಕೂಟ ಹಾಕೋ, ಒಂದಕ್ಕೆ ಹಾಕಬೇಡ. ಹಲ್ಲೆಲೂಯ. ಇಲ್ಲಿ ನಿನ್ನ ಒಳಗಡೆ ಪ್ರೀತಿ ಬಲವಾಗಿರೋದಾದ್ರೆ ಪ್ರೀತಿ ಕಂಡು ಬರ್ತದೆ. ಸಂತೋಷ, ಎಲ್ಲರೂ ಹೇಳ್ರಿ ಸಂತೋಷ. ಎಲ್ಲರೂ ಇನ್ನೊಂದ್ಸಲ ಹೇಳ್ರಿ ಸಂತೋಷ. ಸ್ವಲ್ಪ ರಾಗದಿಂದ ಹೇಳ್ರಿ ಸಂತೋಷ. ರೈಟ್, ಓಕೆ. ಭಾಳ ಜನ ಸಂತೋಷ ಹೆಂಗ್ ಗೊತ್ತಾ ಅನ್ಕೊಂತಾರೆ, ಹೊರಗಿಂದ ಬರ್ತದೆ ಅನ್ಕೊಳ್ತಾರೆ ಸಂತೋಷ. ಎಕ್ಸಿಬಿಷನ್ಗೆ ಹೋದೆ, ಜೈಂಟ್ ವೀಲ್ನಾಗ ಹೋದೆ, ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ ತಿಂದೆ, ನಾನು ಅಲ್ಲಿ ಇದಕ್ಕೆ ಹೋದೆ, ಜಾಯ್ ಸಂತೋಷ ಎಂಜಾಯ್ ಮಾಡಿ ಬಂದ್ವಿ. ಹೋದಾಗ ಹಿಂಗಿಂಗ ಕಿಲ 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 ಅಂತಿರ್ತೀವಿ. ಅಲ್ಲಿ ಹೋಗಿ ಬಂದ ಮೇಲೆ ಅವತ್ತೆಲ್ಲ ವಾಟ್ಸಪ್ನಾಗ ಫೋಟೋ, ಸ್ಟೇಟಸ್ ಗೀಟಸ್, ಫುಲ್ ಎಂಜಾಯ್. 2 ದಿನ ಆಗಿದೆ, ಆ ಸಂತೋಷ ಎಲ್ಲಿಗೋಗ್ತದೋ ಹೋಗ್ತದೆ. ಮತ್ತೆ ನಿನಗೇನು ಬೇಕು? ಸಂತೋಷ ಪಡ್ಬೇಕಂದ್ರೆ ಇನ್ನೊಂದು ಕಡೆ ಎಲ್ಲೋ ಹೋಗ್ಬೇಕು, ಎಲ್ಲನೂ ಹೋಗ್ಬೇಕು. ಅದು ಯಾವುದೋ ವಾಟರ್ ಪಾರ್ಕೋ ಪಾರ್ಕೋ ಹೋಗಿ ಅಲ್ಲಿ ಸ್ಲೈಡ್ನಾಗ ಆಡಿ, ನೀರಿನಾಗ ಮುಳುಗಿ ಎದ್ದು ಎಂಜಾಯ್. ಮತ್ತೆ ಅದು 1-2 ದಿನ ಆದಮೇಲೆ ಅದು ಹೋಯ್ತು. ಇದೆಲ್ಲ ಅವ್ರಿಗೆ ಸಂತೋಷ ಎಲ್ಲಿಂದ ನೋಡ್ತಾರ? ಹೊರಗಡೆಯಿಂದ. ಭಾಳ ಜನ ಕ್ರಿಸ್ಮಸ್ ಬಂದರೆ ಸಂತೋಷ ಯೇಸುಸ್ವಾಮಿಯಿಂದ ಬಂದ ಸಂತೋಷ ಅಲ್ಲ. ಸೀರೆ, ಶರ್ಟು, ಹೊಸ ಪ್ಯಾಂಟು, ಇದು ಶಾಪಿಂಗು, ಖುಷಿ. ಡಿಸೆಂಬರ್ ಖುಷಿ. ಜಾನ್ವರಿ ಬಂದರೆ ಅದು ಎಲ್ಲಿ ಹೋಗ್ತದೋ ಹೋಗ್ಬಿಡ್ತದೆ. ಯಾಕೆ? ಆ ಸೀರೆ ಹಳೇದಾಯ್ತು, ಆ ಪ್ಯಾಂಟ್ ಹಳೇದಾಯ್ತು. ಹಲ್ಲೆಲೂಯ. ಕರೆಕ್ಟಾ? ನಾನು ಹೇಳೋದು ಕರೆಕ್ಟ್? ಅರ್ಥ ಆಗ್ತೈತೆ ಯಾರಿಗಾನ? ಎಲ್ಲರಿಗೂ ಅರ್ಥ ಆಗ್ತದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ ಇವೆಲ್ಲ ಹೊರಗಿಂದ ಬರೋದಲ್ಲ, ಒಳಗಡೆಯಿಂದ ಬರುವಂಥದ್ದಾಗಿದೆ. ಅದಕ್ಕೆ ನಾವು ಹಾಡಾಡ್ತೇವಲ್ಲ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ. ಇದು ಉಕ್ಕೋದು. ಇದು ಉಕ್ಕೋದು ಎಲ್ಲಿಂದ ಉಕ್ತತೆ? ಒಳಗಿಂದ ಉಕ್ತದೆ. ನೀನು ಆತ್ಮವನ್ನು ಬಲಪಡಿಸಿದ್ರೆ ಆತ್ಮದಲ್ಲಿರುವ ಪ್ರೀತಿ ಉಕ್ಕಿ ಬರ್ತದೆ. ನೀನು ಆತ್ಮವನ್ನು ಬಲಪಡಿಸಿದರೆ, ಆತ್ಮವನ್ನು ಬೆಳೆಸಿದರೆ ಆತ್ಮನ ಫಲವಾದ ಸಂತೋಷ ನಿನ್ನಲ್ಲಿ ಉಕ್ಕುತ್ತದೆ. ಪಿಕ್ನಿಕ್ ಇಲ್ದಂಗಿರಲಿ, ಹೊಸ ಬಟ್ಟೆ ಇರಲಿ ಇಲ್ದಂಗಿರಲಿ, ಲಡ್ಡು ಸಿಗದಂಗಿರಲಿ, ನೀನು ವಾಟರ್ ಪಾರ್ಕ್ ಹೋಗ್ದಂಗಿರೋ, ನೀನು ಒಳಗಡೆ ನೀನು ಸಂತೋಷಿಸುವವನಾಗಿದ್ದಿ. ಯಾಕಂದ್ರೆ ಆ ಆತ್ಮನ ಸಂತೋಷ ನಿನ್ನ ಒಳಗಡೆ ಇರುವಂಥದ್ದಾಗಿದೆ.
ಇಲ್ಲಾಂದ್ರೆ ಯಾರೋ ಬೇಕು ನಿನಗೆ ಹೊರಗಿಂದ. ಸ್ವಲ್ಪ ಯಾರನ್ನ ಏನಂದ್ರೆ ಟುಸ್ ಅಂತ ಆಗ್ಬಿಡೋದು. ಸಮಾಧಾನ ನೆಕ್ಸ್ಟ್ ನೋಡ್ರಿ, ಸಮಾಧಾನ ನಾವು ಅನ್ಕೊಳ್ತೀವಿ ಸಮಾಧಾನ ಅಂದ್ರೆ ಸಮಸ್ಯೆ ಇರಬಾರ್ದು. ಭಾಳ ಜನಕ್ಕೆ ಸಮಾಧಾನ ಅಂದ್ರೆ ಏನು ಸಮಸ್ಯೆ ಇಲ್ಲ, ಸಮಾಧಾನವಾಗಿದ್ದೀನಿ, ಏನು ತುಫಾನ್ ಇಲ್ಲ ನನ್ನ ಜೀವಿತದಲ್ಲಿ, ಸಮಾಧಾನ. ಅದಲ್ಲ ಸಮಾಧಾನ. ನಿಜವಾದ ಸಮಾಧಾನ ಏನು ಗೊತ್ತಾ? ನಿನ್ನ ಬಗ್ಲಿಗೆ ಬಾಂಬ್ ಢಮ್ ಅಂದ್ರೂ ನೀನು ಅಂತಿರ್ತಿ. ಅದು ನಿಜವಾದ ಸಮಾಧಾನ. ಸ್ವಲ್ಪ ಜನ ಅನ್ಕೊಳ್ತೇವೆ ನನ್ನ ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವನು, ನನಗೆ ಯಾವ ತುಫಾನ್ ಬರೋದಿಲ್ಲ ಅನ್ಕೊಂಡ್ರ ಕೊಂದ್ ಮಂದಿ. ಯೇಸು ಸ್ವಾಮಿ ಅವ್ರ ಜೊತೆಗಿದ್ದ ದೋಣಿಯಲ್ಲಿ ಹೊಯ್ಯಾರೆ 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 ಹೊಯ್ಯಾರೆ, ಬಂತ ಇಲ್ಲ ತುಫಾನು. ಪಕ್ಕದಲ್ಲಿರೋರ್ನ ಕೇಳ್ರಿ, ಬಂತ ಇಲ್ಲ ತುಫಾನ್ ಕೇಳ್ರಿ, ಉತ್ತರ ಕೊಡ್ರಿ. ಬಂತು. ಯೇಸು ಇದ್ನ ಇಲ್ಲ ಕೇಳ್ರಿ. ಇದ್ರೂ ಕೂಡ ಬಂದಿಲ್ವಾ? ಬಂತು. ಪಕ್ಕದಲ್ಲಿರೋರು ಕೇಳ್ರಿ, ತುಫಾನ್ ವಸ್ತದೆ, ತುಫಾನ್ ಬರ್ತದೆ ಹೇಳ್ರಿ. ಅದಲ್ಲ ನಿಜವಾದ ಸಮಾಧಾನ. ಅಲ್ಲಿ ತುಫಾನ್ ಬಂದ್ರೆ ಪೇತ್ರ ಏನ್ ಮಾಡ್ದೋ, ಸಾಯ್ತೀವಿ, ಓ ಯಪ್ಪ. ಯೇಸ್ವಾಮಿ ಏನ್ ಮಾಡ್ದ? ಅದು ಸಮಾಧಾನ. ತುಫಾನಿನಲ್ಲಿ ಕೂಡ ಮಲಗುವಷ್ಟು ಸಮಾಧಾನ ಯೇಸುವಿನ ಒಳಗಡೆ ಇತ್ತು. ಗಲಿಬಿಲಿ ಆಗುವಂಥದ್ದು ಪೇತ್ರನಲ್ಲಿ ಇತ್ತು. ಪ್ರಿಯರೇ, ನಿಜವಾದ ಸಮಾಧಾನ ಕೇಳಿಸ್ಕೊಡ್ರಿ. ನಿಜವಾದ ಸಮಾಧಾನ ಸಮಸ್ಯೆ ಇಲ್ಲದೆ ಇರುವುದು ನಿಜವಾದ ಸಮಾಧಾನ ಅಲ್ಲ. ಆದರೆ ನೀನು ಸುತ್ತಲೂ ಎಷ್ಟು ಸಮಸ್ಯೆ ಬಂದರೂ ಕೂಡ ಒಳಗಡೆ ನೀನು ಆ ದೇವರ ಸಮಾಧಾನ ನಿನ್ನಲ್ಲಿ ಆಳುವಂಥದ್ದಾಗಿದೆ ಅಲ್ಲ, ಅದು ದೇವರು ಕೊಡುವಂಥ ಸಮಾಧಾನ, ಅದು ಆತ್ಮನ ಫಲವಾಗಿರುವಂಥದ್ದಾಗಿದೆ ಪ್ರಿಯರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನಗ ಸಮಾಧಾನ ಇಲ್ಲ. ಟೆನ್ಷನ್ ಸ್ವಲ್ಪ ಕೊರೋನಾ యాదో న్యూస్ మళ్ళీ ఏమో వచ్చిందంటే పోగమ్మా నేను చల్లగా ఉన్నాను. నేను ಇವ್ರು ಯಾರನ್ನ ಗಲಿಬಿಲಿಗೆ ಬಂದ್ರ ಅನ್ಕೋ, ಅವ್ರು ಎಲ್ಲಾರನ್ನ ಗಲಿಬಿಲಿ ಮಾಡ್ತಾರೆ. ನೀವು ನೋಡ್ರಿ ಯಾವಾಗನ್ನ. ಆದ್ರೆ ಯೇಸುಸ್ವಾಮಿ ಏನ್ ಮಾಡೋದು? ಸಮಾಧಾನವಾಗಿದ್ದ. ಯಾರು ಅಂತರ್ಯದಲ್ಲಿ ಆತ್ಮನ ಸಮಾಧಾನವನ್ನು ಅನುಭವಿಸ್ತಾರೋ ಅವರು ಮಾತ್ರ ಹೊರಗಡೆ ತುಫಾನು ಬಂದಾಗ ಸಮಾಧಾನ ತರಲಿಕ್ಕೆ ಸಾಧ್ಯ, ಆ ತುಫಾನನ್ನು ಜಯಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದು ಉದಾಹರಣೆ ಹೇಳ್ತೀನಿ ಬೈಬಲ್ನಲ್ಲಿ ಇರುವಂಥದ್ದು. ಪೇತ್ರ ಎಂತವನು? ಮೀನು ಹಿಡಿಯೋನು. ಆದ್ರೆ ಯೇಸುಸ್ವಾಮಿ ಪುನರುತ್ಥಾನಕ್ಕೆ ಮುಂಚೆ ಹೆಂಗಿದ್ದ? ಸುಮ್ಮನೆ ಮಾತಾಡೋದು, ಸಮಾಧಾನ ಇಲ್ಲ, ಗಲಿಬಿಲಿ ಮನುಷ್ಯ. ಹೌದಾ ಇಲ್ಲ? ಒಂದ್ಸರಿ ಏನ್ ಹೇಳ್ತಾನೆ, ನೀನೇ ದೇವರ ಕುಮಾರನ್ ಅಂತ ಹೇಳ್ತೀನಿ. ಇನ್ನೊಂದ್ಸರಿ ಹೇಳ್ತಾನೆ, ನೀನು ಶಿಲ್ಬೆಗೆ ಹೋಗ್ಬೋ. ಒಂದ್ಸರಿ ಯೇಸುಸ್ವಾಮಿ ಮೆಚ್ಚದ, ಇನ್ನೊಂದ್ಸರಿ ಬಯಸ್ಕೊಂಡವನು. ಹೌದಲ್ಲ? ದುಡುಕು ಪೇತ್ರ ಮಾತಾಡೋದು. ಇದು ಇಂಥ ವ್ಯಕ್ತಿ ಇಲ್ಲಿ. ಆದ್ರೆ ಪೇತ್ರ ಏನಾಗ್ತದೆ? ಆಮೇಲೆ ಯೇಸುಸ್ವಾಮಿ ಸತ್ತು ಉಣಲ್ಪಟ್ಟು ಮೇಲೋದ್ಮೇಲೆ ಪವಿತ್ರಾತ್ಮನನ್ನು ಹೊಂದಿಕೊಂಡು ಅದಾದ್ಮೇಲೆ ಆದಿ ಸಭೆಯಲ್ಲಿ ನಾವು ನೋಡ್ತೇವೆ, ಹೆರೋದ್ ಅನ್ನುವಂಥ ಅರಸನಿರ್ತಾನೆ. ಅವನೇನ್ ಮಾಡ್ತಾನೆ? ಯಾಕೋಬನನ್ನು ತಲೆ ಕತ್ತರಿಸ್ತಾನೆ. ರೈಟ್? ಕತ್ತರಿಸಿ ಸಾಯಿಸ್ಬಿಡ್ತಾನೆ. ಹತಸಾಕ್ಷಿ ಆಗ್ತಾನೆ ಯಾಕೋಬನ್. ಅಲ್ಲಿರುವಂತ ಯಹೂದ್ಯರಿಗೆಲ್ಲ ಸೂಪರ್, ಒಳ್ಳೆ ಕೆಲಸ ಆಯ್ತಂತ. ಅವಾಗ ಏನ್ ಮಾಡ್ತಾನೆ? ಜನರಿಗೆಲ್ಲ ಸಂತೋಷ ಆಗ್ತದಂತ ಹೇಳಿ ನೆಕ್ಸ್ಟ್ ಯಾರನ್ನ ಹಿಡಿತಾನ? ಅವನು ಪೇತ್ರನನ್ನು ಬಂಧಿಸ್ತಾನೆ. ಪೇತ್ರನನ್ನು ಬಂಧಿಸಿ ಜೈಲ್ನಲ್ಲಿ ಹಾಕ್ತಾನೆ. ಹಾಕಿ ನೆಕ್ಸ್ಟ್ ಮಾರನೇ ದಿನ ಏನಾಗ್ಬೇಕು? ಪೇತ್ರನಿಗೆ ಅವನ ತಲೆ ಹೋಗ್ಬೇಕು. ಇಲ್ಲಿ ಯಾಕೋಬಂದು ಹೋಯ್ತು, ಇವಾಗ ನೆಕ್ಸ್ಟ್ ಯಾರನ್ನ ಸಾಯಿಸ್ಬೇಕು? ಪೇತ್ರನ್ನ ಸಾಯಿಸ್ಬೇಕು. ನೀನು ನಾನು ಆ ಸ್ಥಳದಲ್ಲಿದ್ದರೆ ಏನು ಮಾಡ್ತೀವಿ? ನಾಳೆ ಹೆಂಗಿರ್ತೀರಿ ನೀವು? ಎಷ್ಟು ಜನ ಮಲಗ್ತೀರಿ? ಪೇತ್ರ ಏನು ಮಾಡ್ದ ಗೊತ್ತಾ? ನಾಳೆ ಒಂದು ರುಂಡ ಹೋಗ್ತದೆ. ಬಟ್ ಇಲ್ಲಿ ಸಭೆ ಪ್ರಾರ್ಥನೆ ಮಾಡ್ತಾ ಇದ್ರು, ಎಡ ಬಿಡದೆ ಸಭೆ ಪ್ರಾರ್ಥನೆ ಮಾಡ್ತಾ. ಸಭೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದ್ರು. ಆದ್ರೆ ಜೈಲಲ್ಲಿರುವಾಗ ಪೇತ್ರನು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ. ಅಂದ್ರೆ ಆ ಮನುಷ್ಯನ್ ನೋಡ್ರಿ ಹೆಂಗಿದ್ದ? ನಾಳೆ ಸಾಯ್ತೀನಿ, ನನ್ನ ತಲೆ ತೆಗಿತಾರೆ, ಟೆನ್ಷನ್ನೇ ಇಲ್ಲ. ನಾನು ಹೇಳಿದೆ ದೇವರಿಗೆ, ಅಂತ ಸಮಾಧಾನ ಇರಬೇಕು. ಕ್ರೈಸ್ತರಿಗೆ ಅಂತ ಸಮಾಧಾನ ಇರಬೇಕು ಪ್ರಿಯರೇ. ದೇವರ ಮಕ್ಕಳಿಗೆ ಅಂತ ಸಮಾಧಾನ ಇರಬೇಕು. ಆಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವದೂತನ್ ಬರ್ತಾನೆ. ದೇವದೂತನ್ ಬಂದು ಏನ್ ಮಾಡ್ತಾನೆ? ಪೇತ್ರನ್ನ ಮಲಗಿದ್ರೆ ಬೈಬಲ್ ಹೇಳ್ತದಲ್ಲಿ ಹೊಡೆದಂತೆ, ಪಟ ಅಂತ ಹೊಟ್ಟಂತ ಹೊಡೆದಂತೆ, ಎದ್ದೋಳು ಪೇತ್ರ ಅಂತ. ಅಂದ್ರೆ ಏನು? ಅಷ್ಟು ದೀರ್ಘ ನಿದ್ರೆ.
ಇದು ಅಪೊಸ್ತಲರ ಕೃತ್ಯಗಳ 12ನೇ ಅಧ್ಯಾಯದಲ್ಲಿ ನೀವು ಓದ್ಬೋದು. ಸುಮ್ಮನೆ ಹಿಂಗೆ ಎಂದಿಲ್ಲ, ಪೇತ್ರ ಚಕ್ ಅಂತ ಪೇತ್ರ ಎದ್ದಿಲ್ಲ. ದೇವದೂತನ್ ಬಂದು ಪಟ್ ಅಂತ ಹೊಡೆದ್ನಂತೆ, ಎದ್ದಳು ಆ ಎಬ್ಸಿ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಗೇಟ್ ತೆಗೀತು, ಅವ್ನು ಹೊರಗೆ ಹೋಗ್ತಾ ಇದ್ದಾನೆ. ಇನ್ನೂ ಅವ್ನು ಏನು ಅನ್ಕೊಂತ ಇದ್ದಾನೆ, ಏನೋ ಕನಸೇನೋ ಅನ್ಕೊಂತ ಇದ್ದಾನೆ ಅವನು. ಇನ್ನ ಅದು ಅಂದರೆ ಅಷ್ಟು ನಾಳೆ ಸಾಯ್ತೀನಿ ಅಂತಂದ್ರೆ ಕೂಡ ಜೈಲಲ್ಲಿ, ಅವನ ಮನೆಯಲ್ಲಿ ಫ್ಯಾನ್ ಹಾಕೊಂಡು ಮಕ್ಕಂಡಿಲ್ಲ, ಅವನು ಜೈಲಿನಲ್ಲಿ ಅಷ್ಟು ಆರಾಮಾಗಿ ನಿದ್ರೆ ಮಾಡ್ತಾ ಏನಂದ್ರೆ ಅವನು ಎಂಥ ಸಮಾಧಾನ ತನ್ನ ಜೀವಿತದಲ್ಲಿ ಅನುಭವಿಸ್ತಾ ಇರಬಹುದು. ದೇವರ ಮಕ್ಕಳಾದ ನಾವು ಪ್ರಿಯರೇ, ಆತ್ಮನ ಫಲ ಅಂದ್ರೆ ಆ ಸಮಾಧಾನ. ನಮ್ಮ ಒಳಗಡೆ ಅಷ್ಟು ಸಮಾಧಾನದಲ್ಲಿ ಜೀವಿಸುವಂಥದ್ದು ಇದು ದೇವರ ಚಿತ್ತವಾಗಿದೆ. ಇದು ಏನಿದು ದೇವರ ಆತ್ಮನ ಫಲವಾಗಿದೆ ಪ್ರಿಯರೇ. ಎಲ್ಲರೂ ಹೇಳ್ರಿ ಫಲ. ಫಲ ಅಂದ್ರೆ ಏನು? ಬೇರೆ ಇರ್ತದೆ, ಮರ ಇರ್ತದೆ, ಅದು ಬೆಳಿತೈತೆ, ಫಲ ಬಿಡ್ತೈತೆ. ನಿಮ್ಮ ಆತ್ಮದಲ್ಲಿದೆ, ಅದು ನಿಮ್ಮ ಆತ್ಮದಲ್ಲಿದೆ. ಆದ್ರೆ ಏನಾಗಬೇಕು? ನಿಮ್ಮ ಆತ್ಮ ಬೆಳಿಬೇಕು. ನೀವು ಬೆಳೆಸಿದ್ರೆ ಆತ್ಮದಿಂದ ಫಲ ಬರ್ತದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ. ಎಲ್ಲರೂ ಹೇಳ್ರಿ ನಂಬಿಕೆ ಇಲ್ಲಿ ಮನಸ್ಸಿಂದ ಬುದ್ಧಿಯಿಂದ ಬರೋದಲ್ಲ. ಅದು ಭಾಳ ಜನ ಅನ್ಕೊಳ್ತಾರೆ ನಂಬಿಕೆ ಇಲ್ಲಿಂದ ಅಂತ. ಇಲ್ಲ, ನಂಬಿಕೆ ನಿನ್ನ ಆತ್ಮನ ಫಲ. ಅದು ಹೃದಯದಲ್ಲಿ ನಂಬುತ್ತಿ, ಬಾಯಿಂದ ನೀನು ಏನ್ ಮಾಡ್ತಿ? ಅರಿಕೆ ಮಾಡಿತಿ. ಸೊ ನಂಬಿಕೆ ಯಾವ ಫಲ? ಅದು ಆತ್ಮನ ಫಲ. ಎಲ್ಲರ ನಂದೆ ಹಿಂದೆ ಹೇಳಿರಿ, ನಂಬಿಕೆಯು ಆತ್ಮನ ಫಲವಾಗಿದೆ. ಓಕೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೇದಮೆ, ಇಂಥವುಗಳೇ. ಶಮೇದಮೆ ಅಂದ್ರೆ ಏನರ್ಥ? ಶಮೇದಮೆ ಅಂದ್ರೆ ಏನರ್ಥ? ಇಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಈ ರೀತಿ ಇದೆ ಪ್ರಿಯರೇ. ಶಮೇದಮೆಗೆ ಅರ್ಥವೇನಂತಂದ್ರೆ 22 ನಂಬಿಕೆ, ಸಾತ್ವಿಕತ್ವ, ಮಿತವ್ಯಯ ಅಂದ್ರೆ ಏನು? ಮಿತಿಯಾಗಿರುವಂಥದ್ದು, ನನ್ನನ್ನು ನಾನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಶಮೇದಮೆ ಅಂದ್ರೆ. ಬೇಸಿನ ತುಂಬ ಬಿರಿಯಾನಿ ನಿನ್ನ ಮುಂದೆ ಇಟ್ಟರೆ ನೀನು ಎಲ್ಲ ತಿನ್ನಲ್ಲ, ಎಷ್ಟು ಬೇಕೋ ಅಷ್ಟೇ ತಿಂತಿ. ಅದು ಶಮೇದಮೆ. ಹಲ್ಲೆಲೂಯಾ. ಭಾಳ ಜನ ಕಂಟ್ರೋಲ್ ಇಲ್ಲ. ಭಾಳ ಜನರಲ್ಲಿ ಈ ಶರೀರ ಆಶೆಗಳು ಇರ್ತವೆ ಪ್ರಿಯರೇ. ಆದರೆ ಮಿತಿಯಲ್ಲಿ ಜೀವಿಸುವಂಥದ್ದು, ಎಷ್ಟು ಬೇಕೋ ಅಷ್ಟೇ ತಿನ್ನುವಂಥದ್ದು, ಎಷ್ಟು ಬೇಕೋ ಅದೇ ಮಾಡುವಂಥದ್ದು, ಅದು ಶಮೇದಮೆ. ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ನಲ್ಲಿ. ನಿಯಂತ್ರಣ, ಸ್ವನಿಯಂತ್ರಣ, ನಿನ್ನ ಮೇಲೆ ನಿಯಂತ್ರಣ. ಇದು ಕೂಡ ಆತ್ಮನ ಫಲ ಪ್ರಿಯರೇ. ಡಾಕ್ಟರ್ ಹೇಳ್ತಾರೆ, ನೀನು ಸಕ್ಕರೆ ತಿನ್ನಬೇಡ. ಅವ್ರಿಗೆ ನಿಲ್ಸಕ್ಕೆ, ಬಾಯಿ ಕಟ್ಟಕ್ಕೆ ಆಗಲ್ಲ. ಯಾಕಾಗಲ್ಲ? ಸೆಲ್ಫ್ ಕಂಟ್ರೋಲ್ ಇಲ್ಲ. ಹೆಂಗ ಬೇಡ, ಇಲ್ಲಿ ಮೈಂಡ್ ಹೇಳ್ತಿರ್ತದೆ, ನೀನು ತಿನ್ಬಾರ್ದು. ಜೊಲ್ಲು ಸೋರ್ತದೆ, ಮೆಲ್ಲಕ್ಕೆ ಕೈ ಹೋಗ್ತದೆ, ತಗೊಂತದೆ, ಫುಲ್ಲು ತಿನ್ನಿಡ್ಸೋಣಪ್ಪ. ಪ್ರಾಬ್ಲಮ್ ಯಾಕೆ ಗೊತ್ತಾ? ನಿನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಗೊತ್ತು ತಿನ್ನಬಾರ್ದಂತ. ಆದ್ರೂ ನೀನು ತಿಂತಿ. ಯಾಕೆ ಗೊತ್ತಾ? ಸ್ವನಿಯಂತ್ರಣ ಇಲ್ಲ, ಸೆಲ್ಫ್ ಕಂಟ್ರೋಲ್ ಇಲ್ಲ. ಅದು ಎಲ್ಲಿಂದ ಬರ್ತದೆ? ಆತ್ಮನ ಫಲ. ಅದು ಯಾಕಂಗ ಆಗ್ತದೆ ಗೊತ್ತಾ? ಇಲ್ಲಿ ಶರೀರದ ಇಚ್ಛೆ, ಬನ್ರಿ ಇವಾಗ ಬನ್ರಿ. ಈ ಶರೀರದ ಇಚ್ಛೆ ಇದೆ, ಆತ್ಮನ ಇಚ್ಛೆ ಇದೆ. ಇದು ಶರೀರ ಸ್ಟ್ರಾಂಗ್ ಇದ್ರೆ ಆತ್ಮ ಸೋತೋಗ್ತದೆ. ಆಮೇನ್. ಆತ್ಮ ಹೇಳ್ತದೆ ತಿನ್ನಬಾರ್ದು, ರೈಟ್? ಶರೀರ ಹೇಳ್ತದೆ ಎಷ್ಟು ಚೆನ್ನಾಗೈತೆ ನೋಡ, ಯಾಕೆ ಮಿಸ್ ಮಾಡ್ಕಂತಿ? ಅದು ನೋಡ, ಕಲರ್ ನೋಡ, ಆ ವಾಸನೆ ನೋಡ, ಘಮ 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 ಅನ್ಸುತ್ತೆ. ಇದು ಸ್ಟ್ರಾಂಗ್ ಇದ್ರೆ ಇದ್ರ ಮಾತು ಕೇಳ್ತೀನಿ, ಇದು ಸ್ಟ್ರಾಂಗ್ ಇದ್ರೆ ಇದ್ರ ಮಾತು ಕೇಳ್ತೀನಿ. ಈ ಸೆಲ್ಫ್ ಕಂಟ್ರೋಲ್, ನಿಯಂತ್ರಣ ಅನ್ನೋದು ಎಲ್ಲರೂ ಕೇಳ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. 2 ವಿಷಯದಲ್ಲಿ. ಒಂದು ಆಹಾರದ ವಿಷಯದಲ್ಲಿ. ಬಹಳ ಜನ ಕ್ರೈಸ್ತರು ಒಂದು ಆಹಾರದ ವಿಷಯದಲ್ಲಿ, ಇನ್ನೊಂದು ಲೈಂಗಿಕ ಇಚ್ಛೆಗಳ ವಿಷಯದಲ್ಲಿ, ರೈಟ್? ಲೈಂಗಿಕ ಕೆಲವು ಆಸೆಗಳನ್ನ ನಿಯಂತ್ರಣ ಮಾಡೋಕ್ಕಾಗಲ್ಲ ಕೆಲವರಿಗೆ. ಯಾಕೆ ಗೊತ್ತಾ? ಈ ಶಮೇದಮೆ ಅನ್ನೋದಿಲ್ಲ ಅವ್ರ ಜೀವಿತದಲ್ಲಿ, ಆ ಫಲ ಇಲ್ಲ. ಸ್ವಲ್ಪ ಜನ ಅನ್ಕೊಳ್ತಾರೆ ಫುಲ್ಲು ತಿನ್ಬೇಕಂತ. ಬೈಬಲ್ನಲ್ಲಿ ದೇವರು ಒದಗಿಸ್ತಾನೆ, ಊಟ ಮಾಡಬೇಕು, ನಮಗೆ ಬೇಕು. ಆದರೆ ಅನೇಕ ಕ್ರೈಸ್ತರು ಏನ್ ಮಾಡ್ತಾರೆ ಗೊತ್ತಾ? ಕುಡಿಬಾರ್ದು. ಎಷ್ಟು ಜನ ಹೇಳ್ತೀರಿ ಕುಡಿಬೋಕಂತ? ಯಾರನ್ನ ಹೇಳ್ತೀರಾ? ಕ್ರೈಸ್ತರು ಯಾರು ಹೇಳಲ್ಲ. ನಾನು ಮೊದಲು ಕುಡುಕಾಗಿದ್ದೆ, ಇವಾಗ ಬಿಟ್ಟೆ, ಕುಡಿಯಲ್ಲ ಅಂತ ಹೇಳ್ತೀವಿ.
ಆದರೆ ಕುಡುಕರ ಜೊತೆಗೆ ಬೈಬಲ್ನಲ್ಲಿ ಕುಡುಕುತನ ಏನು ದೇವರು ಯಾವ ರೀತಿಯಲ್ಲಿ ಕುಡುಕುತನ ಖಂಡಿಸ್ತಾನೋ ಅದೇ ರೀತಿಯಲ್ಲಿ ಏನಂತಾರೆ ಅದನ್ನ ಹೆಚ್ಚಾಗಿ ತಿನ್ನೋದು ಹೊಟ್ಟೆ ಬಾಕತನ ಕುಡುಕುತನ ಒಂದೇ ಮಟ್ಟದ ಸಂಗತಿ. ಅದು ತಿನ್ನು ಸಿಕ್ಕೇತಂತ ತಿಂದೆ. ಕುಡುಕುತನ ಎಷ್ಟು ತಪ್ಪೋ ಹೊಟ್ಟೆ ಬಾಕತನ ಅಷ್ಟೇ ತಪ್ಪು. ಹಲ್ಲೆಲೂಯಾ. ಇಲ್ಲಿ ಶಮೆದಮೆ ಅಂತ ಹೇಳುವಾಗ ಎರಡು ವಿಷಯದಲ್ಲಿ ಶರೀರದ ಇಚ್ಛೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು. ನಿನ್ ಶರೀರ ಬೇಕಂತದೆ, ಆದ್ರೆ ನೀನೇನ್ ಮಾಡಬೇಕು? ಇಲ್ಲ ಚೋಪ್. ಯಾರನ್ನ ಹೋದ್ರೆ ಮೊದಲನೇ ಕೊರಿಂತ 9:27, ಫಸ್ಟ್ ಕೊರಿಂಥಿಯನ್ಸ್ 9:27, ಮೊದಲನೇ ಕೊರಿಂತ 9:27. ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಎಲ್ಲರೂ ಹೇಳ್ರಿ, ನನ್ನ ಮೈಯನ್ನು. ಜೋರಾಗಿ ಹೇಳ್ರಿ, ಹಿಂದೆ ಅವ್ರ ಸ್ವರ ಬರ್ತಲ್ಲ. ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇಲ್ಲಿ ಪೌಲನ್ ಹೇಳ್ತಾನೆ, ನಾನು ನನ್ನ ಮೈಯನ್ನು, ನನ್ನ ಶರೀರವನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತೇನೆ ಅಂತ. ಅಂದ್ರೆ ಶರೀರ ನನ್ನನ್ನು ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ, ನಾನು ನನ್ನ ಶರೀರವನ್ನು ನನ್ನ ಸ್ವಾಧೀನದಲ್ಲಿಟ್ಟುಕೊಳ್ಳುತ್ತೇನೆ. ದೇವರು ನಮ್ಮನ್ನು ಸೃಷ್ಟಿಸಿದಾಗ ನಾನು ಆತ್ಮವಾಗಿದ್ದೇನೆ, ನನಗೆ ಪ್ರಾಣವಿದೆ, ನಾನು ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ, ವಾಸಿಸ್ತಾ ಇದ್ದೇನೆ. ರೈಟ್? ಯಾವಾಗಲೂ ಆತ್ಮ ಏನಾಗಿರ್ಬೇಕು? ಅರಸ ಆಗಿರ್ಬೇಕು, ಫಸ್ಟ್ ಲೀಡರ್. ಆತ್ಮಕ್ಕೆ ಯಾರು ಆಧೀನ ಆಗಬೇಕು? ನನ್ನ ಪ್ರಾಣ ಆಧೀನ ಆಗಬೇಕು. ರೈಟ್? ಈ ಪ್ರಾಣಕ್ಕೆ ಯಾರು ಆಧೀನ ಆಗಬೇಕು? ಈ ಶರೀರ ಆಧೀನ ಆಗಬೇಕು. ರೈಟ್? ಅವಾಗೇನಾಗ್ತದೆ? ಆತ್ಮ ಹತೋಟಿಯಲ್ಲಿ ಇರ್ತದೆ, ಆತ್ಮ ರಾಜ ಇದ್ದಂಗೆ, ಅದ್ರ ಕೆಳಗಡೆ ಪ್ರಾಣ, ಈ ಪ್ರಾಣನ ಕೆಳಗೆ ಯಾರು? ದೇಹ, ಶರೀರ. ಅವಾಗ ಆತ್ಮ ಏನು ಆರ್ಡರ್ ಕೊಡ್ತದೋ, ನನ್ನ ಪ್ರಾಣ ಈ ಕಡೆ ವಾಲಿರ್ತದೆ, ಈ ಶರೀರನ ಕೂಡ ಈ ಕಡೆ ಎಳ್ಕೊಂತೀನಿ ನಾನು. ಉಲ್ಟಾ ಆಯ್ತು ಅನ್ಕೊಳ್ರಿ, ಇದು ರಾಜ ಆಯ್ತು ಅನ್ಕೊಳ್ರಿ. ಕಣ್ಣು ನೋಡ್ಬೇಕಂತದ, ತಿನ್ಬೇಕ, ಮಲಗಬೇಕನ್ಸ ಅಂದ್ರೆ ಎಲ್ಲ ಇಲ್ಲಿ ಯಾರು ರಾಜ? ಯಾರಾದ್ರು? ಶರೀರ. ಅವಾಗ ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಜಯ ನೋಡೋದಿಲ್ಲ. ಆದ್ರೆ ಪೌಲನ್ ಏನ್ ಹೇಳ್ತಾನೆ? ನನ್ನ ಶರೀರವನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತೇನೆ. ಶರೀರ, ನೀನ್ ಹೇಳ್ದಂಗೆ ನಾನು ಕೇಳಲ್ಲ, ನೀನ್ ನನ್ನ ಕೆಳಗಿರ್ಬೇಕು, ನೀನ್ ನನ್ನನ್ನು ಆಳ್ಲಿಕ್ಕಾಗೋದಿಲ್ಲ, ನನ್ನ ಆತ್ಮ ನನ್ನನ್ನು ಆಳುವಂಥದ್ದಾಗಿದೆ. ಯಾವಾಗ ನೀನು ನಾನು ಈ ಸ್ಥಾನಕ್ಕೆ ಬರ್ತೇವೋ, ನಮ್ಮ ಕ್ರೈಸ್ತ ಜೀವಿತದಲ್ಲಿ ಶೋಧನೆಯಲ್ಲಿ ನಾವು ಜಯಿಸುವವರಾಗಿದ್ದೇವೆ ಪ್ರಿಯರೇ. ಯಾಕೆ ಗೊತ್ತಾ? ಸೈತಾನನ ಮೇಲೆ ಯೇಸುಸ್ವಾಮಿ ಜಯ ಕೊಟ್ಟಿದ್ದಾನೆ, ಆದ್ರೆ ಈ ಶರೀರ ಆ ಸೈತಾನದ ಪಾರ್ಟ್ನರ್. ಸೈತಾನ ಹೆಂಗ ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಕೆಲಸ ಮಾಡಿ ಯೇಸುಸ್ವಾಮಿಯನ್ನು ಜಯಿಸಿದ್ದಾನೆ, ಆದ್ರೆ ಶರೀರ ಜೊತೆಗೆ ಸೇರಿ ಪಾರ್ಟ್ನರ್. ನಾನು ಹೊರಗಿದ್ದೀನಿ, ನೀನು ಒಳಗಿದೆಯಲ್ಲ, ಫ್ರೆಂಡ್ಶಿಪ್ ಮಾಡು. ರೈಟ್? ಯಾಕಂದ್ರೆ ಈ ಶರೀರ ಇಚ್ಛೆ ಎಲ್ಲ ಹೆಂಗಿರ್ತದೆ? ಅದು ಸೈತಾನನಿಗೆ ಅನುಕೂಲವಾದದ್ದು ಇರ್ತದೆ. ಆತ್ಮ ಹೆಂಗಿರ್ತದೆ? ಅದು ದೇವರಿಗೆ ಅನುಕೂಲವಾದದ್ದು ಇರ್ತದೆ. ಪ್ರಾರ್ಥನೆ ಮಾಡಂಥದ್ದು ಇದೇನಂತದೆ? ಮಲಗುವಂಥದ್ದು. ಇದು ಸಾಕು, ತಿಂದಿದ್ದು ಸಾಕು, ಇಷ್ಟೇ ಇಲ್ಲ, ಇನ್ನ ಬೇಕು ಅಂತ. ಆಮೇಲೆ ಅದಕ್ಕೆ ಬೈಬಲಲ್ಲಿ ಕಣ್ಣಿನ ಆಸೆ, ಶರೀರ ಇಚ್ಛೆಗಳು, ಬದುಕು ಬಾಳಿನ ದಂಬ. ರೈಟ್? ಸೊ ಆದ್ರೆ ಪೌಲನ್ ಏನ್ ಹೇಳ್ತಾನೆ? ಇಲ್ಲ, ನನ್ನ ದೇಹವನ್ನು ನಾನು ಜಜ್ತೇನೆ. ಅದಕ್ಕೆ ಉಪವಾಸ ಬಹಳ ಇಂಪಾರ್ಟೆಂಟ್. ಉಪವಾಸ ಮಾಡುವಾಗ ನೀನೇನು ಹೇಳ್ತೀವಿ? ದಿನಾಲು ತಿಂದು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಸ್ವಲ್ಪ ಜನಕ್ಕೆ ಸಿಕ್ಕಾಗೆಲ್ಲ ಮನೆಗೆ ಊಟ ಮಾಡಿ ಬಂದೇನೆ, ಇಲ್ಲಿ ಕೊಡು. ನಾನು ಅದಕ್ಕೆ ಭಾಳ ಜನ ನಿಮ್ಮ ಮನೆಗಳು ಬಂದಾಗ ನಾನು ತಿನ್ನಲ್ಲ, ಕುಡಿಯಲ್ಲ. ಯಾಕೆ? ತಿಂದು ಬಂದಿರ್ತೀನಿ ನಾನು, ಮತ್ತೆ ಸ್ವಲ್ಪ ಜನ ಹಂಗೆ ಅವ್ರು ಬೇಜಾರಾಗ್ತಾರ, ಅವ್ರು ಇದಾಗ್ತಾರ. ಅಲ್ಲೋ, ನನಗೆ ಇನ್ನೊಂದು ಪುಲ್ಪಿಟ್ ಬೇಡ, ಈ ಪುಲ್ಪಿಟ್ ಐತೆ, ಆಯ್ತಾಯ್ತಾ? ಇಲ್ಲಿ ಮತ್ತೆ ಹಿಂಗೆ ಪುಲ್ಪಿಟ್ ಇಟ್ಕೊಂಡು ಇಲ್ಲಿ ಬೈಬಲ್ ಇಟ್ಕೊಳಕ್ಕೆ ನನಗೆ ಇಷ್ಟಿಲ್ಲ. ಇಲ್ಲ ಐತೆ ಪುಲ್ಪಿಟ್. ಒಂದು ಟೀ ಕುಡ್ದು ಬಂದಿನ, ಮತ್ತೆ ಕುಡಿಯಲ್ಲ ನಾನು.
ಊಟ ಮಾಡಿ ಬಂದಿನ, ನೀವು ಏನನ್ನ ಕೊಡ್ರಿ ನಾನು ಮತ್ತೆ ತಿನ್ನಲ್ಲ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನ್ನ ದೇಹವನ್ನು ನಾನು ಜಜ್ಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇಲ್ಲಿ ಇಟ್ಟಿ ಅಲ್ಲಿ ಇಟ್ಟಿ, ಇಲ್ಲಿ ಹೋಳಿಗೆ ಅಲ್ಲಿ ಇದು ಪ್ರಾರ್ಥನೆ ಮಾಡ್ಬೇಕಂದ್ರೆ ಎಲ್ಲಿ ಬರ್ತದೆ? ಶರೀರ ಮಲಗಬೇಕಂದ. ಅದಕ್ಕೆ ಉಪವಾಸ ಮಾಡಬೇಕು. ಉಪವಾಸ ಮಾಡುವಾಗ ಏನ್ ಮಾಡ್ತೀಯ? ಚೋಪ್ ತಿನ್ಬೇಕು, ಚೋಪ್ ಚೋಪ್, ರೈಟ್? ಅವಾಗ ಏನಾಗ್ತದೆ? ನಿನ್ನ ಶರೀರವನ್ನು ಜಜ್ಜುತ್ತಾ ಇದ್ದೆ. ಈ ಆಸೆಯನ್ನು ನೀನು ಅದನ್ನು ಕಟ್ಟುವಾಗ ಬೇರೆ ಆಸೆಗಳ ಮೇಲೆ ಕೂಡ ನೀನು ನಿಯಂತ್ರಣವನ್ನು ನೀನು ಹೊಂದುತ್ತಾ ಇದ್ದಿ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ, ನೀನೇನು ಮಾಡುತ್ತೀ? ಪ್ರೋತ್ಸಾಹ ಒಬ್ರಿಗೊಬ್ಬರು. ಮಧ್ಯಾಹ್ನ ಹೋದ್ಮೇಲೆ ಊಟ ಎಷ್ಟು ಜನ ಮಾಡ್ತಿರೋ ಗೊತ್ತಿಲ್ಲ. ಅಲ್ಲಿ ಉಪವಾಸ ಪ್ರಾರ್ಥನೆ ಪ್ರತಿ ವಾರ ಮಾಡ್ಲಿಕ್ಕೆ ಇದು ಮಾಡಿದೀವಿ ಅಲ್ಲ, ಆಯ್ತವ್ರ ಹೆಸರುಗಳೇ ಕೊಟ್ಟಿಲ್ಲಂತೆ. ಆಯ್ತವ್ರ ಹೆಸರುಗಳು ಕೊಟ್ಟಿಲ್ಲ ಅಂತ ಉಪವಾಸ ಪ್ರಾರ್ಥನೆಗೆ. ಆಯ್ತವ್ರ ಉಪವಾಸ ಯಾಕೆ ಮಾಡಬಾರ್ದು? ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ನನ್ನ ಮೈಯನ್ನು ನನ್ನ ಶರೀರವನ್ನು ನಾನು ಜಜ್ಜುತ್ತೇನೆ, ನನ್ನ ಸ್ವಾಧೀನಕ್ಕೆ ತರುತ್ತೇನೆ. ಆತ್ಮ ಆಳುತ್ತದೆ, ಶರೀರ ಸೇವಕ, ಆತ್ಮ ರಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮುಂದೆ ಗಲಾತಿ 5ನೇ ಅಧ್ಯಾಯ. ಕಲಿತಾ ಇದ್ದೀರಾ ಏನನ್ನ? ಓಕೆ, ಮುಂದೆ ನೋಡ್ರಿ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಮುಂದೆ 24, ಕ್ರಿಸ್ತ ಯೇಸುವಿನವರು. ಇಲ್ಲಿ ಎಷ್ಟು ಜನ ಕ್ರಿಸ್ತ ಯೇಸುವಿನರಿದ್ದೀರಪ್ಪ? ನಾವೆಲ್ಲರೂ ಅದಕ್ಕೆ ಇಲ್ಲಿದ್ದೇವೆ ನಾವು. ಅಲ್ಲಲ್ಲೋ, ಎಲ್ಲರೂ ಹೇಳ್ರಿ, ನಾನು ಕ್ರಿಸ್ತ ಯೇಸುವಿನವನು, ನಾನು ಕ್ರೈಸ್ತವನು, ನಾನು ಕ್ರಿಸ್ತ ಹಿಂಬಾಲಕನು. ಓಕೆ, ನಮಗೆ ಪದ ಏನು? ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಷಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ದೇವರ ಮಕ್ಕಳು ಕ್ರೈಸ್ತರಂತ ಹೇಳಿಕೊಳ್ಳೋರು ಇರುವಂತ ಒಂದು ಗುಣ ಏನ್ ಗೊತ್ತಾ? ಬರೀ ಚರ್ಚ್ಗೆ ಬರೋದಲ್ಲ, ಬರೀ ಆಡಾಡೋದಲ್ಲ, ಬರೀ ಕ್ರಿಸ್ಮಸ್ ಮಾಡೋದಲ್ಲ. ನಮ್ದು ಒಂದು ಗುಣಲಕ್ಷಣ ಏನಂದ್ರೆ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ. ಅಂದ್ರೆ ಸ್ವಂತ ನಂದೇ ಆಗಬೇಕು, ನಂದೇ. ಇವುಗಳನ್ನ ನಾವು ಏನ್ ಮಾಡ್ತೀವಿ? ನಾವು ಶಿಲುಬೆಗೆ ಹಾಕಿದವರಾಗ್ತೇವೆ. ಈ ದುರಾಶೆಗಳನ್ನ ನಾವು ಏನ್ ಮಾಡ್ತೇವೆ? ಶಿಲುಬೆಗೆ ಹಾಕುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮ್ಮ ಗುಣಲಕ್ಷಣ. ಬಹಳ ಜನ ಈಗಿನ ಕಾಲದಲ್ಲಿ ಇದ್ರ ಬಗ್ಗೆ ಪ್ರಸಂಗ ಮಾಡೋದಿಲ್ಲ. ನಾವು ಅನ್ಕೊಳ್ತೀವಿ ಸ್ವೇಚ್ಛತೆ ಅಂದ್ರೆ ಎಷ್ಟು ಬೇಕೋ, ಹೆಂಗ ಬೇಕೋ, ಏನು ಬೇಕೋ. ಸ್ವಾತಂತ್ರ್ಯ ಅಂದ್ರೆ ನೋ 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 ನೋ. ಸ್ವಾತಂತ್ರ್ಯ ಅಂತಂದ್ರೆ ನಿನ್ನ ಶರೀರಾಭಿಲಾಷೆಗಳನ್ನು, ನಿನ್ನ ಆಶೆಗಳನ್ನು, ಶರೀರದ ಇಚ್ಛೆಗಳನ್ನು ನೀನು ಶಿಲುಬೆಗೆ ಜಡಿಯುವವನಾಗಿರ್ತಿ. ಇದು ಕ್ರಿಸ್ತ ಯೇಸುವಿನವರ ಒಂದು ಗುಣಲಕ್ಷಣವಾಗಿರುವಂತದ್ದಾಗಿದೆ. ಆಮೇನ್. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಎರಡು ವಿಷಯಗಳಿಲ್ಲಿ. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಏನ್ ಮಾಡ್ಬೇಕಂತೆ? ಆತ್ಮನನ್ನು ಅನುಸರಿಸಿ ನಡೆಯೋಣ. ಒಂದು ಆತ್ಮದಲ್ಲಿ ಜೀವ ಇದೆ, ಇಲ್ಲ ಅಂತಲ್ಲ. ನಾವು ಸತ್ತೋದವರಲ್ಲ, ಆತ್ಮಿಕವಾಗಿ ಸತ್ತೋದವರಲ್ಲ. ಕ್ರಿಸ್ತನಲ್ಲಿ ನೂತನವಾಗಿ ನಾವು ಹುಟ್ಟಿದ್ದೇವೆ. ಆದರೆ ಇದು ಏನಾಗಬೇಕು? ಆತ್ಮ ಬೆಳಿಬೇಕು. ಜೀವಿಸುತ್ತಿದ್ದೇವೆ, ಆದ್ರೆ ಇವಾಗ ಏನ್ ಮಾಡಬೇಕು? ನಾವು ನಡಿಬೇಕು, ಆತ್ಮದಲ್ಲಿ ನಡೆಯಬೇಕು. ಒಂದ್ ಚಿಕ್ಕ ಮಗು ನೋಡ್ರಿ, ಬರೀ ಹುಟ್ಟಿದ್ರೆ ಸಾಕಾ ಅಥವಾ ನಡೆಯೋದು ತನ್ನಷ್ಟಕ್ಕೆ ತಾನು ನಡೆಯೋದು ಕಲಿಬೇಕಾ? ನಡೆಯೋದು ಕಲಿಬೇಕು. ಚಿಕ್ಕದಿರುವಾಗ ಹುಟ್ಟಿರುವಾಗ ಚಿಕ್ಕದಿರ್ತದೆ, ಹೌದಾ ಇಲ್ಲ? ತಂದೆ ತಾಯಿಗಳೆಲ್ಲ ಮಾಡ್ತಾರೆ. ಆದ್ರೆ ಹಂಗೇ ಜೀವಮಾನ ಎಲ್ಲ ಮಾಡ್ಕೊಂತ ಇರ್ಬೇಕಂದ್ರೆ ಎಷ್ಟು ಜನ ಖುಷಿ ಆಗ್ತದೆ? ತಂದೆ ತಾಯಿಗಳಿಗೆ ಖುಷಿ ಆಗಲ್ಲ. ಎಸ್, ಇವಾಗ ಮಗು ಜೀವಂತವಾಗಿದೆ, ಮಗು ಮುದ್ದಾಗಿದೆ, ಮಗು ಆಟ ಆಡ್ತಾ ಇದೆ. ಆದ್ರೆ ಈ ಮಗು ಏನ್ ಮಾಡಬೇಕು? ನಿಂತ್ಕೊಳ್ಳೋದು ಕಲಿಬೇಕು. ಈ ಮಗು ಏನ್ ಮಾಡಬೇಕು? ಜೀವಿಸುವ ಮಗು ನಡೆಯುವುದು ಕಲಿಯಬೇಕು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇಲ್ಲಿ ಪೌಲನ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ. ನೀನು ಆಗ್ಲೇ ತಿರುಗಿ ಹುಟ್ಟಿದ್ದಿ, ದೇವರ ಮಗು ಆಗಿದ್ದಿ ನೀನು. ಆದ್ರೆ ಬರೀ ಮಗುವಾಗಿ ಉಳಿಬಾರ್ದು ನೀನು.
ನೀನು ಬೆಳೆಯಬೇಕು. ನೀನು ಬೆಳೆಯಬೇಕು. ಹಲ್ಲೆಲೂಯ. ನೀನು ಆತ್ಮದಲ್ಲಿ ಬೆಳೆಯಬೇಕು. ಬೆಳೆದು ನೀನು ಬಲವಾಗಿ ನಿಂತುಕೊಳ್ಳಬೇಕು. ನಿಂತುಕೊಂಡು ನೀನು ಆತ್ಮದಲ್ಲಿ ನಡೆಯುವಂಥ ವ್ಯಕ್ತಿ ಆಗಬೇಕು. ನೀನು ಶರೀರಕ್ಕೆ ಅನುಗುಣವಾಗಿ ನಡೆಯುವವರಲ್ಲ, ಆದರೆ ಆತ್ಮಕ್ಕೆ ಅನುಗುಣವಾಗಿ ನಡೆಯುವವರಾಗಿರಬೇಕು. ನಾನು ಆಗಲೇ ಅವೆರಡು ನಾಯಿಗಳ ಕಥೆಯನ್ನು ಹೇಳಿದೆ. ಯಾವುದು ಬಲವಾಗಿರ್ತದಂತ. ಹೇಗಪ್ಪ ಈಗ ಆತ್ಮದ ಅನುಸಾರವಾಗಿ ನಾವು ನಡೆಯುವಂಥದ್ದು. ಅದೇ ಮುಂದೆ ನಾವು 6ನೇ ಅಧ್ಯಾಯಕ್ಕೆ ಬಂದರೆ, ಇದನ್ನು ಓದಿ ನಾನು ಮುಗಿಸ್ತೇನೆ. 6ನೇ ಅಧ್ಯಾಯ 7ನೇ ವಚನ ನೋಡ್ರಿ. 6ನೇ ಅಧ್ಯಾಯ 7ನೇ ವಚನ. ಮೋಸ ಹೋಗಬೇಡ್ರಿ. ಎಲ್ಲರೂ ಒಂದ್ಸರಿ ಜೋರಾಗಿ ಹೇಳ್ರಿ, ಮೋಸ ಹೋಗಬೇಡ್ರಿ. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಡ್ರಿ, ಹೇಳ್ರಿ, ಎಚ್ಚರಿಕೆ ಕೊಡ್ರಿ, ಹೇಳ್ರಿ, ಹುಷಾರು, ಮೋಸ ಹೋಗಬೇಡ. ಓಕೆ, ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹಲ್ಲೆಲೂಯ. ಎಲ್ಲರೂ ಹೇಳ್ರಿ, ನಾನು ಏನು ಬಿತ್ತುತ್ತೇನೋ ಅದನ್ನೇ ಕೊಯ್ಯುತ್ತೇನೆ. ಸಿಂಪಲ್. ನೀನೇನು ಬಿತ್ತುತ್ತೀಯೋ ಅದನ್ನ ನೀನು ಕೊಯ್ತಿ. ನಾನೇನು ಬಿತ್ತುತ್ತೀನೋ ಅದನ್ನ ನಾನು ಕೊಯ್ತೀನಿ. ಆಮೇಲೆ ಜೋಳ ಬಿತ್ತಿದ್ರೆ ಬೆಳೆ ಬರ್ತಾವ? ಜೋಳನೇ ಬರೋದು. ನೀನು ಏನು ಬಿತ್ತುತ್ತೀಯೋ ಅದನ್ನ ನೀನು ಕೊಯ್ತಿ. ನೀನು ಒಂದು ಬಿತ್ತಿದ್ರೆ, ಒಂದು ಜೋಳ ಬಿತ್ತಿದ್ರೆ ಒಂದೇ ಜೋಳ ಬರ್ತದ? ಇಲ್ಲ, ಎಷ್ಟು ಬರ್ತದೆ? ಇಷ್ಟು ಬರ್ತಾವ. ರೈಟ್? ಇದನ್ನು ನಿಯಮನ ಇಟ್ಕೊಳ್ಬೇಕು. ಇಲ್ಲಿ ಬಹಳ ಜನ ಇದನ್ನ ಬರೀ ಆರ್ಥಿಕ ವಿಷಯದಲ್ಲಿ ಹೇಳ್ತಾರೆ, ನೀವು ಬಿತ್ರಿ, ನೀವು ಬಿತ್ರಿ, ನೀವು ಬಿತ್ರಿ. ಆದ್ರೆ ಬೈಬಲ್ನಲ್ಲಿ ಬರೀ ಆರ್ಥಿಕ ವಿಷಯದ ಬಗ್ಗೆ, ಬಿತ್ತದ ಬಗ್ಗೆ ಹೇಳಿಲ್ಲ. ಇಲ್ಲಿ ಆತ್ಮಿಕ ವಿಷಯ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಎಲ್ಲರೂ ಹೇಳ್ರಿ, ನಾನು ಮೋಸ ಹೋಗುವುದಿಲ್ಲ, ನಾನು ಏನು ಬಿತ್ತುತ್ತೇನೋ ಅದನ್ನೇ ಕೊಯ್ಯುತ್ತೇನೆ. ಲಾಸ್ಟ್ ವಚನ ಇದನ್ನು ಹೇಳಿ ನಾನು ಮುಗಿಸ್ತೇನೆ. ಮುಂದಿನ ವಚನ ನೋಡ್ರಿ ಏನ್ ಹೇಳ್ತದೆ. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವವನು. ನಾನು ಹೇಳಿದೆ, 2 ನಾಯಿಗಳು. ಯಾವುದು ಉಣಿಸ್ತೀಯೋ ಅದು ಬಲವಾಗಿರ್ತದೆ, ಯಾವುದು ಬಲವಾಗಿರ್ತದೋ ಅದು ಜಯಿಸ್ತದೆ. ಇವಾಗ ನಿನಗೆ ಆಸ್ಪದ, ಪ್ರತಿದಿನ ನಿನಗೊಂದು ಆಯ್ಕೆ ಇದೆ. ನೀನು ಪ್ರತಿದಿನ ಬಿತ್ತುತ್ತಿ. ನೀನು ಆತ್ಮಕ್ಕೆ ಬಿತ್ತುತ್ತೀಯಾ, ನೀನು ಶರೀರಕ್ಕೆ ಬಿತ್ತುತ್ತೀಯಾ? ಇಲ್ಲೈತೆ, ಅದು ನಿನ್ನ ಆಯ್ಕೆ. ನೀನು ಮನೆಗೆ ಹೋದ್ಮೇಲೆ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹಗಲಿರಲು ಏನು ಮಾಡ್ತೀಯೋ ನಿನಗೆ ಗೊತ್ತಿಲ್ಲ. ನಿನ್ನ ಆಲೋಚನೆಯಲ್ಲಿ ಏನು ಬಿತ್ತುತ್ತಾ ಇದೆಯೋ ನನಗೆ ಗೊತ್ತಿಲ್ಲ. ನಿನ್ನ ಕಣ್ಣುಗಳ ಮುಖಾಂತರ ಏನು ನೋಡಿ ನಿನ್ನ ಆತ್ಮದಲ್ಲಿ ಏನು ಬಿತ್ತುತ್ತಾ ಇದೆಯೋ ನನಗೆ ಗೊತ್ತಿಲ್ಲ. ನಿನ್ನ ಬಾಯಲ್ಲಿ ನೀನು ಪ್ರತಿದಿನ ಏನು ಅರಿಕೆ ಮಾಡಿ ಏನು ಬಿತ್ತುತ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆಮೆನ್. ಆತ್ಮವನ್ನು, ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವವನು. ಆತ್ಮಕ್ಕೆ ಬಿತ್ತುವುದಂದ್ರೇನು? ನೀನು ವಾಕ್ಯ ಓದುವಾಗ ವಾಕ್ಯವೆಂಬ ಬೀಜವನ್ನು ನಿನ್ನ ಆತ್ಮವೆಂಬ ಹೃದಯದಲ್ಲಿ, ನೆಲದಲ್ಲಿ ನೀನು ಬಿತ್ತುತ್ತಾ ಇದ್ದಿ. ವಾಕ್ಯ ಓದದೇ ಇದ್ರೆ, ಬಿತ್ತಿದ್ರೆ ಕೊಯ್ತಿ, ಇಲ್ಲಂದ್ರೆ ಇಲ್ಲ. ಸ್ವಲ್ಪ ಜನಕ್ಕೆ ನಂಬಿಕೆ ಬೇಕು. ನಂಗೆ ನಂಬಿಕೆ ಬೇಕು, ನಂಬಿಕೆ ಬೇಕು. ಹೆಂಗಾಗ್ತದೆ ನಂಬಿಕೆ? ವಾಕ್ಯ ಇಲ್ಲ ಅಂದ್ರೆ ನಿನಗೆ ಎಲ್ಲಿಂದ ಬರ್ತದೆ ನಂಬಿಕೆ? ನೀನು ಬಿತ್ತಬೇಕು. ನೀನು ಜಾಣ ಆದ್ರೆ ಬಿತ್ತುತ್ತಿ. ರೈಟ್? ಆರಾಧನೆ ಮಾಡುವಾಗ ಏನ್ ಮಾಡ್ತೀನಿ? ನೀನು ಬಿತ್ತುತ್ತಾ ಇದ್ದೀನಿ. ನಿನ್ನ ಆತ್ಮಕ್ಕೆ ಬಿತ್ತುತ್ತಾ ಇದ್ದಿ, ಶರೀರಕ್ಕೆ ಬಿತ್ತುತ್ತಾ ಇಲ್ಲ. ಹಲ್ಲೆಲೂಯ. ನೀನು ವಾಕ್ಯ ಅರಿಕೆ ಮಾಡುವಾಗ ಏನ್ ಮಾಡ್ತಾ ಇದ್ದೀನಿ? ನಿನ್ನ ಆತ್ಮಕ್ಕೆ ಬಿತ್ತುತ್ತಾ ಇದ್ದೀನಿ. ನೀನು ವಾಣಿಗಳಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ, ಅನ್ಯ ಭಾಷೆಯಲ್ಲಿ ಮಾತನಾಡುವವನು, ವಾಣಿಗಳಲ್ಲಿ ಮಾಡುವವನು ತನ್ನ ಆತ್ಮದಿಂದ ಪ್ರಾರ್ಥಿಸುವವನಾಗಿದ್ದಾನೆ. ನೀನು ಆತ್ಮದಲ್ಲಿ ಬಿತ್ತುತ್ತಾ ಇದ್ದಿ. ಆತ್ಮದಲ್ಲಿ ಬಿತ್ತಿದ್ರೆ ಏನಾಗ್ತದೆ? ನೀನು ಆತ್ಮದಿಂದ ನಿತ್ಯ ಜೀವವನ್ನು ನೀನು ಕೊಯ್ಯುತ್ತಿ. ಆತ್ಮದಲ್ಲಿ ಏನಿದೆ? ಪ್ರೀತಿ ಇದೆ, ಪ್ರೀತಿ ಬೆಳೀತದೆ. ಆತ್ಮದಲ್ಲಿ ಏನಿದೆ? ಸಂತೋಷ ಇದೆ, ಬೆಳೀತದೆ. ಆತ್ಮದಲ್ಲಿ ಏನಿದೆ? ಸಮಾಧಾನ ಇದೆ, ಬೆಳೀತದೆ. ಸಮಸ್ಯೆ ಇರಲ್ಲ ಅಂತಲ್ಲ, ಹೊರಗೆ ಸಮಸ್ಯೆ ಬಂದ್ರು ಕೂಡ ನೀನು ಒಳಗಡೆ ನೀನು ಎಷ್ಟು ಕೂಲ್ ಇದೆಯಲ್ಲಪ್ಪ, ನೀನು ಇಷ್ಟು ದೊಡ್ಡ ಸಮಸ್ಯೆ ಬಂದ್ರು ಕೂಡ ನೀನು ಎಷ್ಟು ಕೂಲಾಗಿದೆ. ಯಾಕೆ? ಆತ್ಮದಲ್ಲಿ ನೀನು ಬಿತ್ತಿದ್ದಿ, ಸಮಾಧಾನ ಫಲವನ್ನು ನೀನು ಕೊಯ್ತಾ ಇದ್ದಿ. ಹೊರಗಡೆ ಸಮಸ್ಯೆ ಇದ್ರೂ ಕೂಡ, ಬೇರೆಯವರು ಗಲಿಬಿಲಿ ಆದ್ರೂ ಕೂಡ ನೀನು ಸಮಾಧಾನವಾಗಿ ಇದೆ. ಪೇತ್ರ, ನೀನು ಹೆಂಗೋ ಮಲ್ಕೊಂಡೆ, ನಾಳೆ ನಿನ್ ತಲೆ ತೆಗಿತಾರಂದ್ರೆ ನೀನು ಹೆಂಗ್ ಮಲ್ಕೊಂಡೆ? ಆತ್ಮದಲ್ಲಿ ಬಿತ್ತಿದ್ದೇನೆ.
ಆತ್ಮದಲ್ಲಿ ಬಿತ್ತಿದ್ದೇನೆ. ಹಲ್ಲೆಲೂಯಾ. ನೀನು ಉಪವಾಸ ಮಾಡುವಾಗ ಶರೀರ ಕೇಳ್ತಾ ಇದೆ, ಚೋಪ್ ನಿನಗೆ ಊಟ ಹಾಕಲ್ಲ ನಡಿ, ನಿನಗೆ ಊಟ ಹಾಕಲ್ಲ ನಡಿ ಅಂತ ಹೇಳ್ತಾ ಇದೆ ಶರೀರಕ್ಕೆ. ಆಮೇನ್. ಆ ಶಾರೀರಿಕ ಆಸೆಗಳು ಏನಾಗ್ತಾವ ಅವಾಗ? ಸಾಯ್ತಾವ. ಆತ್ಮದಿಂದ ಶರೀರ ಇಚ್ಛೆಗಳನ್ನು ಸಾಯಿಸಿರಿ ಎಂಬುದಾಗಿ ನಮ್ಮ ವಾಕ್ಯ ಹೇಳುವಂಥದ್ದಾಗಿದೆ ನಮಗೆ. ಆಮೇನ್. ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ಯಾರು ಓಡಾಡಬೇಡ್ರಿ, ಹೊರಗೆ ಹೋಗ್ಬೇಡ್ರಿ ದಯವಿಟ್ಟು. ಕೆಲವ್ರು ಸಂದೇಶ ಆಗಿದೆ ಹೊರಗಡೆ ಹೋಗ್ತಾರೆ. ನಾನು ಅದಕ್ಕೆ ಹೋಗಿನ ಮುಂಚೆನೇ ಹೇಳಿನಿ, ಸಿನಿಮಾ ಥಿಯೇಟರ್ ಇದ್ದಂಗೆ ಅಲ್ಲ ಇದು. ಮುಗೀತಂದ್ರೆ ಅಂತ ಎದ್ದು ಹೋಗ್ಬಿಡ್ರಿ. ಇವಾಗ ನೀನು ದೇವ್ರ ಹತ್ರ ಮಾತಾಡಬೇಕು. ಇಷ್ಟೊತ್ತು ದೇವ್ರು ನಿನ್ನ ಹತ್ರ ಮಾತಾಡ್ದ, ನೀನೇನು ಮಾಡ್ತೀವಿ? ವಾಕ್ಯ ಕೇಳಿಸ್ಕೊಂಡಿದ್ದು, ಇವಾಗ ನಿನ್ನ ಪ್ರತಿಕ್ರಿಯೆ ಏನು, ನಿನ್ನ ಸ್ಪಂದನೆ ಏನು? ದೇವರ ಹತ್ರ ಕಣ್ಣು ಮುಚ್ಕೊಳ್ರಿ ಪ್ರತಿಯೊಬ್ಬರು. ಕೈ ಎತ್ತದಾದ್ರೆ ಕೈ ಎತ್ತರಿ, ತಲೆ ಬಾಗೋದಾದ್ರೆ ತಲೆ ಬಾಗ್ರಿ. ಇವತ್ತು ನಿನಗೂ ದೇವರ ಮಧ್ಯೆ ಇವಾಗ ನೀನು ಮಾತನಾಡು, ಪೂರ್ಣ ಹೃದಯದಿಂದ ಮಾತಾಡು. ಏನ್ ನಿರ್ಧಾರ ತೆಗೆದುಕೊಳ್ತಿ? ದೇವರು ನಿನ್ನ ಹತ್ರ ಏನ್ ಮಾತಾಡಿದ್ದಾನೆ ಇವತ್ತು? ನಿನ್ನ ಆತ್ಮದ ಬಗ್ಗೆ ಮಾತನಾಡಿದ್ದಾನೆ, ನಿನ್ನ ಆತ್ಮಿಕ ಜೀವಿತದ ಬಗ್ಗೆ ಮಾತನಾಡಿದ್ದಾನೆ, ನಿನ್ನ ಆತ್ಮಿಕ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದಾನೆ, ಆತ್ಮನ ಫಲಗಳ ಬಗ್ಗೆ ಆತನು ಮಾತನಾಡಿದ್ದಾನೆ. ಬಿತ್ತುವುದರ ಬಗ್ಗೆ, ಆತ್ಮದಲ್ಲಿ ಬಿತ್ತುವುದು, ಶರೀರದಲ್ಲಿ ಬಿತ್ತುವುದರ ಬಗ್ಗೆ ದೇವರು ನಿಮ್ಮ ಹತ್ರ ಮಾತಾಡಿದ್ದಾನೆ, ನನ್ನ ಹತ್ರ ಮಾತಾಡಿದ್ದಾನೆ. ಇವತ್ತು ನಿರ್ಧಾರ ನೀನೇನು ತಗೊಳ್ತಿ ನಿನ್ನ ಜೀವಿತದಲ್ಲಿ? ಈ ಸಂದೇಶಕ್ಕೆ ಹೇಗೆ, ಯಾವ ರೀತಿಯಲ್ಲಿ ಸ್ಪಂದಿಸ್ತೀಯ ನೀನು? ಏನು ಬದಲಾಯಿಸ್ತೀಯ ನಿನ್ನ ಜೀವಿತದಲ್ಲಿ? ಕೆಲವು ಶರೀರಕ್ಕೆ ಬಿತ್ತುವಂತ ಸಂಗತಿನ ತೆಗೆದು ಹಾಕಬೇಕಾ? ಯಾವುದವುದು? ಯಾವ ಸಂಗತಿಗಳು ನೀನು ಶರೀರದಲ್ಲಿ ಬಿತ್ತುವಂತೆ ಮಾಡ್ತಾ ಇದೆ ನಿನಗೆ? ನಿನ್ನ ಕಣ್ಣುಗಳಿಂದ, ಕಣ್ಣಿನ ಆಸೆ ನೋಡುವುದರಿಂದ ಏನನ್ನು ಬಿತ್ತುತ್ತಾ ಇದೆ ನಿನ್ನ ಶರೀರಕ್ಕೆ? ಸ್ತೋತ್ರ ಸ್ವಾಮಿ. ದೇವರು ನಮಗೆ ಸಮೃದ್ಧಿಯಾದ ಜೀವವನ್ನು ನಮ್ಮ ಆತ್ಮದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಪ್ರೀತಿ, ಸಮಾಧಾನ, ಸಂತೋಷ, ನಂಬಿಕೆ, ಇದರಲ್ಲಿ ಯಾವುದು ಒಂದು ಕೂಡ ಕೆಟ್ಟದಿಲ್ಲ ಪ್ರಿಯರೇ. ಆದರೆ ಶರೀರ ಇಚ್ಛೆಗಳು ಅದು ದೇವರಿಗೆ ವಿರೋಧವಾಗಿದೆ, ಅದು ದೇವರಿಗೆ ಆಧೀನವಾದದ್ದಲ್ಲ. ಥ್ಯಾಂಕ್ ಯು ಲಾರ್ಡ್. ಪ್ರಾರ್ಥನೆ ಮಾಡ್ತೇನೆ ನಾನು, ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ, ನಾನೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಮುಂದೆ ಬಾಗ್ತೇವೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆದಿದೆ ಯೇಸುವೆ, ನಿಜವಾಗಲೂ ನೀನು ನಮ್ಮನ್ನು ಸ್ವಾತಂತ್ರ್ಯ ಪಡಿಸಲಿಕ್ಕಾಗಿ ಎಷ್ಟು ದೊಡ್ಡ ತ್ಯಾಗವನ್ನು ನೀನು ಮಾಡಿದ್ದಿ ದೇವ. ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದು ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದಿ, ಸತ್ತಿ ಉಣಲ್ಪಟ್ಟು ಮೂರನೇ ದಿವಸ ಮರಣವನ್ನು ಜಯಿಸಿದ್ದಿ, ಎದ್ದಿದ್ದಿ ಸ್ವಾಮಿ. ನಿನ್ನನ್ನು ನಂಬುವವರಾದ ನಮಗೆ ನೂತನ ಸೃಷ್ಟಿಯಾಗಿ ನೀನು ನಮ್ಮನ್ನು ಮಾಡಿದ್ದಿ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪವಿತ್ರ ಆತ್ಮನನ್ನು ನಮ್ಮ ಒಳಗಡೆ ಇರಿಸಿದ್ದಿ, ಸ್ತೋತ್ರ. ನಿನ್ನಮ್ಮನ್ನು ಸ್ವಾತಂತ್ರ್ಯ ಪಡಿಸಿದ್ದಿ, ಸ್ತೋತ್ರ. ಆದರೆ ಈ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಮಾಡದಂತೆ, ಶರೀರ ಭಾವಗಳಿಗೆ ಆಸ್ಪದವನ್ನು ನಾವು ಕೊಡದಂತೆ ಕರ್ತನೆ, ಆತ್ಮಿಕ ವ್ಯಕ್ತಿಗಳಾಗಿ, ಆತ್ಮಿಕ ಬೆಳವಣಿಗೆ ಉಳ್ಳವರಾಗಿ, ಆತ್ಮಕ್ಕೆ ನಾವು ಬಿತ್ತುತ್ತಾ ಆತ್ಮನ ಫಲವನ್ನು ಬೀರುವಂತ ವ್ಯಕ್ತಿಗಳಾಗುವಂತೆ ನಾವು ಆಗಿರಲಿ ಸ್ವಾಮಿ. ಇಲ್ಲಿರುವ ಪ್ರತಿಯೊಬ್ಬರು ಸ್ವಾಮಿ, ಯಾವುದೇ ಶರೀರ ಇಚ್ಛೆಗಳು, ಶರೀರ ಭಾವಗಳಿಗೆ ನಾವು ಬಿತ್ತುತ್ತಾ ಇರುವುದಾದರೆ ಇವತ್ತಿನಿಂದ ತಂದೆಯಾದ ದೇವರೇ, ಪವಿತ್ರಾತ್ಮನ ದೇವರೇ, ನೀನು ಮಾತನಾಡು ಸ್ವಾಮಿ. ನನ್ನ ಸಂಗಡ, ನಮ್ಮ ಸಂಗಡ ಯಾವ್ದ್ಯಾವುದು ಸ್ವಾಮಿ ಶಾರೀರಿಕ ಬಿತ್ತನೆಗಳನ್ನು ನಾವು ನಿಲ್ಲಿಸಬೇಕೋ ಅದನ್ನು ನಿಲ್ಲಿಸುವಂತೆ ಕೃಪೆ, ಬಲವನ್ನು ಸ್ವಾಮಿ, ಜ್ಞಾನವನ್ನು ದಯಪಾಲಿಸು ಯೇಸು ನಾಮದಲ್ಲಿ. ನಾವು ಆತ್ಮವನ್ನು ಬಲಪಡಿಸಿ, ಶರೀರವನ್ನು ಉಪವಾಸದ ಮುಖಾಂತರ ಬಲಹೀನಪಡಿಸಿ, ನಾವು ಆತ್ಮೀಕ ಮಕ್ಕಳಾಗಿ ಆತ್ಮಿಕ ಫಲಗಳನ್ನು ಬೀರುತ್ತಾ ದೇವರ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ವ್ಯಕ್ತಿಗಳಾಗಿರುವಂತೆ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ನಮ್ಮನ್ನು ಅವನ ಕೈಲಿ ಒಪ್ಪಿಸಿಕೊಡುತ್ತಾ ಇಲ್ಲಿರೋ ಪ್ರತಿಯೊಬ್ಬರು ನಾವು ಮುಟ್ತೇವೆ ಸ್ವಾಮಿ. ಯಾರ್ಯಾರಿಗೆ ಏನೇನು ಅಗತ್ಯತೆ ಇದೆಯೋ, ಯಾರಾದರೂ ಅಸ್ವಸ್ಥತೆಯಲ್ಲಿ ಬಂದಿರುವುದಾದರೆ ಹೊಂದಿಕೊಳ್ಳ್ರಿ ಪ್ರಿಯರೇ. ಪ್ರಾರ್ಥನೆ ಮಾಡುವಾಗ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಬೇನೆಗಳು, ಪ್ರತಿಯೊಂದು ಅಸ್ವಸ್ಥತೆಯು ಈಗಲೇ ಈ ಶರೀರಗಳನ್ನು ಬಿಟ್ಟು ಹೋಗಲಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತನೆ, ಕುಟುಂಬದಲ್ಲಿ ಸಮಸ್ಯೆ ಇರುವವರಿಗೆ ಯೇಸುವಿನ ನಾಮದಲ್ಲಿ ನಿನ್ನ ಸದುತ್ತರ, ನಿನ್ನ ಶಾಂತಿ, ಸಮಾಧಾನ ಬಿಡುಗಡೆ ಮಾಡ್ತೇವೆ. ಕುಟುಂಬದಲ್ಲಿ ಯಾರು ರಕ್ಷಣೆ ಹೊಂದಿಲ್ಲವೋ ರಕ್ಷಣೆಗೆ ಬರುವಂತೆ ನಿನ್ನ ಕಾರ್ಯ ಈ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಆಗಲಿ ಯೇಸುವಿನ ನಾಮದಲ್ಲಿ. ಆರ್ಥಿಕ ಬಿಡುಗಡೆಯನ್ನು ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. ನಿನ್ನ ಅಭಿವೃದ್ಧಿಯನ್ನು ನಿನ್ನ ಜನರು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್.
ಮುಟ್ಟುತ್ತೇವೆ, ಆಶೀರ್ವದಿಸ್ತೇವೆ ಪ್ರತಿಯೊಬ್ಬರನ್ನು. ಕರ್ತನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ. ಆಮೆನ್, ಆಮೆನ್. వందనం యేసయ్యా.